ಜೀವನದಲ್ಲಿ ಅತ್ಯಂತ ದೊಡ್ಡ ಮೋಸ ಯಾವುದಾದರೂ ಇದೆ ಅಂದರೆ ಅದು ನಮ್ಮ ಕೈಯಾರೆ ಬೆಳೆಸಿದ ಮಕ್ಕಳೇ ನಮ್ಮನ್ನು ಅಪರಿಚಿತದ ಹಾಗೆಯೇ ನೋಡುವುದು. ಇದು ನಮಗೆ ನಮ್ಮ ಪರವಾಗಿ ನಿಲ್ಲುವುದು ಎಷ್ಟು ಮುಖ್ಯ ಅಂತ ತಿಳಿಸೋ ಒಂದು ಸತ್ಯದ ಕತೆ. ಇದು ಗೌರಮ್ಮನ ಕತೆ. 58 ವರ್ಷದ ಗೌರಮ್ಮ ತಮ್ಮನ್ನೇ ತಾವು ಪ್ರೀತಿಸೋದು ಬೇರೆ ಎಲ್ಲದಕ್ಕಿಂತ ಮುಖ್ಯ ಅಂತ ಅರಿತುಕೊಂಡ ಕ್ಷಣಗಳ ಕತೆ ಇದು. ಹಾಗಾದರೆ ಈ ಕಥೆನ ಶುರು ಮಾಡೋಣವೇ? ಅದಕ್ಕೂ ಮೊದಲು ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತಿಯ ಚಿಕ್ಕ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಯಾದಗಿರಿಯ ಗೌರಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರು. ಆಗ ಕೋಣೆಯಿಂದ ಅವರ ಮಗ ಪ್ರವೀಣ ಧ್ವನಿ ಕೇಳಿಸಿತು. ಆ ಧ್ವನಿ ಗೌರಮ್ಮನ ಹೃದಯವನ್ನೇ ತಲ್ಲಣಿಸಿತು. ಪ್ರವೀಣ್ ತನ್ನ ಹೆಂಡತಿ ಭವ್ಯಾಳ ಜೊತೆ ಮಾತನಾಡುತ್ತಿದ್ದ. ಸ್ವೀಟ್ ಹಾರ್ಟ್, ಅಮ್ಮನ ಕಾರ್ಡ್ ಬಳಸಿಕೊ. ಅವರ ಹತ್ರ ಕನಿಷ್ಠ 1,10,00,000 ಉಳಿತಾಯ ಇದೆ. ಗೌರಮ್ಮ ಇದನ್ನು ಕೇಳಿದ ತಕ್ಷಣ ದೊಡ್ಡ ಆಘಾತಕ್ಕೆ ಒಳಗಾದರು. ಆ ಬ್ಯಾಂಕ್ ಕಾರ್ಡ್ 1,10,00,000 ರೂಪಾಯಿ. ಅದನ್ನು ಸಂಪಾದಿಸೋಕೆ ಅವರಿಗೆ 40 ವರ್ಷಗಳು ಬೇಕಾಗಿತ್ತು. 40 ವರ್ಷಗಳ ಪರಿಶ್ರಮ. ಬೇರೆಯವರ ಮನೆಯನ್ನು ಶುಚಿಗೊಳಿಸೋದು, ನೋಯೋ ಮೊಣಕಾಲುಗಳು, ರಾತ್ರಿ ಇಡೀ ಬಟ್ಟೆ ಹೊಲಿಯೋದ್ರಿಂದ ದಣಿದ ಕಣ್ಣುಗಳು. ಮತ್ತು ಇಂದು ಅವರ ಸ್ವಂತ ಗಂಡ ಹೋದಾಗ ಇವರೇ ಒಬ್ಬಂಟಿಯಾಗಿ ಪ್ರೀತಿಯಿಂದ ಬೆಳೆಸಿದ್ದು ಇಂದು ಅದೇ ಮಗ ಆ ಕಾರ್ಡನ್ನು ಭವ್ಯಾಗೆ ನೀಡ್ತಿದ್ದ. ಆ ಹಣ ತನ್ನದೇ ಅನ್ನುವಂತೆ ಅವರ ಕೈಯಿಂದ ಲಟ್ಟಿನಿಗೆ ಕೆಳಗೆ ಬಿತ್ತು. ಗೌರಮ್ಮ ಹಾಗೆಯೇ ನಿಂತು ಬಿಟ್ಟರು. ಹೃದಯ ಎಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತೆಂದರೆ ಕಿವಿಯಲ್ಲಿ ಅದರ ಸದ್ದು ಕೇಳಿಸುತ್ತಾ ಇತ್ತು. ಭವ್ಯ ನಿಧಾನವಾಗಿ ಕೇಳಿದಳು, ನೀವು ಖಚಿತವಾಗಿ ಹೇಳ್ತೀರಾ ಸ್ವೀಟಿ? ಅಮ್ಮ ಕೋಪಗೊಳ್ಳುವುದಿಲ್ಲ ಅಲ್ವಾ? ಭವ್ಯಾದ ಆ ಧ್ವನಿ ಗೌರಮ್ಮ ಕಳೆದ 15 ವರ್ಷಗಳಿಂದ ಕೇಳಿದ್ರು. ಭವ್ಯಾಗೆ ಏನಾದರೂ ಬೇಕಾದಾಗಲೆಲ್ಲ ಅವಳು ಇದೇ ರೀತಿ ಮಾತನಾಡುತ್ತಿದ್ದಳು. ಪ್ರವೀಣ್ ತಕ್ಷಣ ಉತ್ತರಿಸಿದ, ಅಮ್ಮ ಏನೂ ಹೇಳಲ್ಲ. ಅವರು ಇಲ್ಲಿ ಉಚಿತವಾಗಿ ಇರ್ತಾರೆ ಮತ್ತು ನಮ್ಮ ಊಟ ತಿಂತಾರೆ, ನಮ್ಮ ವಿದ್ಯುತ್ ನೀರು ಬಳಸ್ತಾರೆ. ಸ್ವಲ್ಪ ಸಹಾಯ ಮಾಡೋದು ಅವರ ಕರ್ತವ್ಯ. ಹೇಗಿದ್ದರೂ ಅವರಿಗೀಗ ತುಂಬ ವಯಸ್ಸಾಗಿದೆ. ಇಷ್ಟು ಹಣ ಇಟ್ಕೊಂಡು ಏನು ಮಾಡ್ತಾರೆ? ನಮಗೆ ಮುಂದಿನ ಜೀವನವಿದೆ, ನಮಗೆ ಖರ್ಚುಗಳಿವೆ. ಪ್ರವೀಣನ ಪ್ರತಿಯೊಂದು ಮಾತು ಗೌರಮ್ಮನ ಬೆನ್ನಿಗೆ ಚುಚ್ಚಿದ ಹಾಗೆ ಆಯಿತು. ತಾವು ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದೇವೆ ಅನಿಸಿತು. ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆದರೆ ಅವರು ಅದನ್ನು ತಡೆದರು. ಈ ಮನೆಯಲ್ಲಿ ಅವರು ಕಳೆದ 20 ವರ್ಷಗಳಿಂದ ತುಂಬ ಹತ್ತಿದ್ರು. ಅವರಿಗೆ ಆ ದಿನ ನೆನಪಾಯಿತು. ಆ ದಿನ ಪ್ರವೀಣ್ ಅವರನ್ನು ಸಣ್ಣ ಮನೆ ಮಾರೋಕೆ ಒಪ್ಪಿಸಿದ. ಆ 40 ಲಕ್ಷ ಪ್ರವೀಣ್ ಈ ದೊಡ್ಡ ಮನೆಯ ಮೊದಲ ಕಂತಿಗೆ ಬಳಸಿದ್ದ. ಪ್ರವೀಣ್ ಹೇಳಿದ್ದ, ಅಮ್ಮ ಇದು ಸಾಲ, ನಾನು 2 ವರ್ಷಗಳಲ್ಲಿ ಹಿಂದಿರುಗಿಸುತ್ತೇನೆ. ಆದರೆ ಆ 2 ವರ್ಷಗಳು 20 ವರ್ಷಗಳಾಗಿ ಬದಲಾದವು. ಪ್ರವೀಣ್ ಆ ಹಣದ ಬಗ್ಗೆ ಎಂದಿಗೂ ಮಾತನಾಡಲೇ ಇಲ್ಲ. ಇಂದು ಪ್ರವೀಣ್ ಹೇಳ್ತಿದ್ದಾನೆ, ಅವರು ಇಲ್ಲಿ ಉಚಿತವಾಗಿ ವಾಸಿಸುತ್ತಿದ್ದಾರೆ. ಯಾವ ಮನೆ ಖರೀದಿಸಲು ಮಾಡಲು ಇವರು ಸಹಾಯ ಮಾಡಿದರೋ ಅಲ್ಲಿ ಇವರು ಉಚಿತವಾಸಿ. ಯಾವ ಊಟವನ್ನು ಇವರು ಪ್ರತಿದಿನ ತಯಾರಿಸುತ್ತಾರೋ ಅದನ್ನು ಉಚಿತವಾಗಿ ತಿನ್ನುತ್ತಿದ್ದಾರೆ. ಯಾವ ವಿದ್ಯುತ್ ನೀರಿನ ಬಿಲ್ಲನ್ನು ಅವರು ಪ್ರತಿ ತಿಂಗಳು ತಮ್ಮ 5,000 ಸಂಬಳದಿಂದ ಪಾವತಿಸುತ್ತಾರೋ ಅದನ್ನು ಇವರು ಉಚಿತವಾಗಿ ಬಳಸುತ್ತಿದ್ದಾರೆ. ಅವರು ತಮ್ಮ ಸಂಪೂರ್ಣ ಸಂಬಳವನ್ನು ಪ್ರವೀಣ್ಗೆ ಕೊಡ್ತಿದ್ರು. ಸ್ವಂತಕ್ಕಾಗಿ 1 ರೂಪಾಯಿ ಕೂಡ ಇಟ್ಟುಕೊಳ್ಳುತ್ತಿರಲಿಲ್ಲ. ಗೌರಮ್ಮನಿಗೆ ಭವ್ಯಾಳ ಬೂಟುಗಳ ಸದ್ದು ಕೇಳಿಸಿತು. ಪರ್ಸ್ನ ಜನಕಾರ, ಕಾರಿನ ಕೀಗಳ ಸದ್ದು. ಭವ್ಯ ಅವರ ಬ್ಯಾಂಕ್ ಕಾರ್ಡನ್ನು ತೆಗೆದುಕೊಂಡು ಮೈಸೂರಿನ ಮಾಲ್ಗೆ ಹೊರಡುತ್ತಿದ್ದಳು. ಪ್ರವೀಣ್ ಅವರಿಗೆ ರಹಸ್ಯ ಸಂಖ್ಯೆಯನ್ನು ಸಹ ನೀಡಿದ. ನಾನು ಮಾಲ್ಗೆ ಹೋಗ್ತಿದ್ದೀನಿ ಅತ್ತೆಮ್ಮ, ನಿಮಗೆ ಏನಾದರೂ ಬೇಕೇ? ಭವ್ಯ ಕೋಣೆಯಿಂದ ಜೋರಾಗಿ ಕೇಳಿದಳು. ಇಬ್ಬರ ನಡುವೆ ಸ್ನೇಹವಿರುವಂತೆ ನಟಿಸುತ್ತಾ ಸುಳ್ಳು ದಯೆ ತೋರಿಸುತ್ತಾ ಗೌರಮ್ಮ ತಿರುಗದೆ ಎಷ್ಟು ದೃಢವಾದ ಧ್ವನಿಯಲ್ಲಿ ಸಾಧ್ಯವೋ ಅಷ್ಟು ದೃಢವಾಗಿ ಉತ್ತರಿಸಿದರು. ಇಲ್ಲ ಮಗು, ಧನ್ಯವಾದಗಳು ಎಂದು ಹೇಳಿ ಬಾಗಿಲು ಮುಚ್ಚಿದರು. ಕಾರಿನ ಇಂಜಿನ್ ಸದ್ದು. ರಸ್ತೆಯಲ್ಲಿ ದೂರ ಹೋದಾಗ ಅವರು ಅಡುಗೆ ಮನೆಯ ಕುರ್ಚಿ ಮೇಲೆ ಕುಳಿತು ತಮ್ಮ ಕೈಗಳನ್ನು ನೋಡಿದರು. 58 ವರ್ಷಗಳ ಕೈಗಳು ಸುಕ್ಕು ಮತ್ತು ಗುರುತುಗಳಿಂದ ತುಂಬಿದ್ದವು. 14ನೇ ವಯಸ್ಸಿನಿಂದ ಕೆಲಸ ಮಾಡ್ತಾ ಈ ಕೈಗಳು ಎಂದಿಗೂ ನಿಂತಿರಲಿಲ್ಲ. ಅವರಿಗೆ ತಮ್ಮ 1,10,00,000 ರೂಪಾಯಿ, ಪ್ರತಿಯೊಂದು ರೂಪಾಯಿ ನೆನಪಿತ್ತು. ಪ್ರತಿ ರೂಪಾಯಿ ಹಿಂದೆ ಒಂದೊಂದು ಕತೆ ಇತ್ತು, ಒಂದು ತ್ಯಾಗವಿತ್ತು. ಮೊದಲ 10 ಲಕ್ಷ ರೂಪಾಯಿ ದಾವಣಗೆರೆ ಒಂದು ಕಾರ್ಖಾನೆಯಲ್ಲಿ ಬಟ್ಟೆ ಹೊಲಿದು ಉಳಿಸಿದ್ದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲಸ. ದಿನಕ್ಕೆ ಕೇವಲ 200 ರೂಪಾಯಿಗಳು. ಕೇವಲ ಬೇಳೆಯನ್ನು ತಿಂದು ಬದುಕುತ್ತಿದ್ದ. ಒಂದು ಹೊಸ ಚಪ್ಪಲಿಯನ್ನು ಕೂಡ ಕೊಂಡಿರಲಿಲ್ಲ. ಇಂದಿನ 20 ಲಕ್ಷ ರೂಪಾಯಿ ಭಾನುವಾರದ ಹೆಚ್ಚಿನ ಶುಚಿಗೊಳಿಸುವ ಕೆಲಸಗಳಿಂದ ಸಂಗ್ರಹಿಸಿದ್ದು. ವಿಶ್ರಾಂತಿ ತೆಗೆದುಕೊಳ್ಳದ ಸಮಯದಲ್ಲೂ ದೊಡ್ಡ ದೊಡ್ಡ ಮನೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ಅವರು ಏಕೆ ಆ ಹಣವನ್ನು ಉಳಿಸಿದರು? ಒಂದು ದಿನ ಅವರದ್ದೇ ಒಂದು ಸಣ್ಣ ಮನೆ ಇರಲಿ ಎಂದು. ಅಲ್ಲಿ ಯಾರೋ ಅವರನ್ನು ಉಚಿತವಾಗಿ ವಾಸಿಸುತ್ತಿದ್ದಾರೆ ಎಂದು ಹೇಳಬಾರದು. ಅಲ್ಲಿ ಅವರು ನೆಮ್ಮದಿ ಜೀವನದ ಮಾಲೀಕರಾಗಬಹುದು ಎನ್ನುವುದೇ ಅವರ ಕನಸಾಗಿತ್ತು. ಆದರೆ ಈಗ ಅವರ ಸ್ವಂತ ಮಗ ಅವರ ಕಾರ್ಡನ್ನು ಇನ್ನೊಬ್ಬರಿಗೆ ಕೊಟ್ಟಿದ್ದ. ಅವರ ಅಸ್ತಿತ್ವದಿಂದ ಯಾವುದೇ
ವ್ಯತ್ಯಾಸವಿಲ್ಲದಂತೆ. ಪ್ರವೀಣ್ ಅಡುಗೆ ಮನೆಗೆ ಬಂದ. ಕೈಯಲ್ಲಿ ಫೋನ್ ಇತ್ತು. ಅವರ ಕಡೆ ನೋಡಲೇ ಇಲ್ಲ. ಅವನು ಫ್ರಿಜ್ನಿಂದ ನೀರು ತೆಗೆದು ಕುಡಿಯೋಕೆ ಶುರು ಮಾಡಿದ. ಅಮ್ಮ, ಮಧ್ಯಾಹ್ನ ಊಟ ಎಷ್ಟೊತ್ತಿಗೆ ತಯಾರಾಗುತ್ತೆ? ನನಗೆ 3 ಗಂಟೆಗೆ ಮೀಟಿಂಗ್ಗೆ ಹೊರಡಬೇಕು. ಬೇಗ ಊಟ ರೆಡಿ ಮಾಡು, ಅವನು ಆಜ್ಞಾಪಿಸುವ ರೀತಿಯಲ್ಲಿ ಹೇಳಿದ. ಗೌರಮ್ಮ ಎದುರು ಅವರ ಕಾಲುಗಳು ನಡುಗುತ್ತಿದ್ದವು. ಆದರೆ ಅವರು ಹೇಳಿದರು, ಸುಮಾರು ತಯಾರಾಗಿದೆ. ಪ್ರವೀಣ್ ಹೇಳಿದ, ಅಮ್ಮ, ಭವ್ಯ ಮಾರುಕಟ್ಟೆಗೆ ಹೋಗಿದ್ದಾಳೆ. ಮನೆಗೆ ಕೆಲವು ಅಗತ್ಯ ವಸ್ತುಗಳನ್ನು ತರಬೇಕಿತ್ತು. ಅವನು ಈ ಮಾತನ್ನು ತುಂಬ ಸಾಮಾನ್ಯ ರೀತಿಯಲ್ಲಿ ಹೇಳಿದ. ಏನು ತಪ್ಪಿಲ್ಲವೆನ್ನುವಂತೆ. ಗೌರಮ್ಮ ಉತ್ತರಿಸಲಿಲ್ಲ. ಅವರು ಮತ್ತೆ ಹಿಟ್ಟನ್ನು ನಾದೋಕೆ ಶುರು ಮಾಡಿದರು. ಅಗತ್ಯಕ್ಕಿಂತ ಹೆಚ್ಚು ಒತ್ತಿ ನಾದುತ್ತಿದ್ದರು. ಆ ಕೋಪ ಮತ್ತು ನೋವನ್ನು ಹಿಟ್ಟಿನ ಮೇಲೆ ತೋರಿಸುತ್ತಿದ್ದರು. ನಾನು ಏನು ಹೇಳಿದೆ? ಪ್ರವೀಣ್ ಈಗ ಅವರ ಕಡೆ ನೋಡುತ್ತಾ ಕೇಳಿದ. ಹೌದು, ನನಗೆ ಕೇಳಿಸಿತು. ಗೌರಮ್ಮ ತಿರುಗದೇ ಹೇಳಿದರು. ಪ್ರವೀಣ್ನ ಧ್ವನಿಯಲ್ಲಿ ಕೋಪವಿತ್ತು. ಹಾಗಾದರೆ ಏನಾದರೂ ತೊಂದರೆ ಇದೆಯಾ? ಗೌರಮ್ಮ ತಿರುಗಿ ಪ್ರವೀಣ್ನ ಕಣ್ಣುಗಳನ್ನು ನೋಡಿದರು. ಅವನ ಕಣ್ಣುಗಳ ಹಿಂದೆ ಅವರನ್ನು ಪ್ರೀತಿ ಮತ್ತು ಗೌರವದಿಂದ ನೋಡುತ್ತಿದ್ದವು. ಇಂದು ಅವುಗಳಲ್ಲಿ ಕೇವಲ ಕೋಪ ಮತ್ತು ಆತುರವಿತ್ತು. ನನಗೇನಾದರೂ ತೊಂದರೆವಿರಬೇಕಾ? ಅವರು ಶಾಂತವಾಗಿ ಕೇಳಿದರು, ಆದರೂ ಒಳಗೆ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದರು. ಇಲ್ಲ ಇಲ್ಲ ಅಮ್ಮ, ಕೇವಲ ಮನೆಗೆ ಕೆಲವು ಅಗತ್ಯ ವಸ್ತುಗಳು ಬೇಕಿದ್ದವು. ಹೇಗಿದ್ದರೂ ನೀವು ಇಲ್ಲಿ ವಾಸಿಸುತ್ತಿದ್ದು, ಹಾಗಾಗಿ ಕೆಲವೊಮ್ಮೆ ಖರ್ಚಿನಲ್ಲಿ ಸಹಾಯ ಮಾಡುವುದು ಸಾಮಾನ್ಯ ವಿಷಯ ಎಂದು ಹೇಳಿ ಅವನು ಮತ್ತೆ ತನ್ನ ಫೋನ್ನಲ್ಲಿ ಮುಳುಗಿದ. ಖರ್ಚಿನಲ್ಲಿ ಸಹಾಯ? ಅವರು ತಮ್ಮ ಸಂಪೂರ್ಣ 5,000 ಸಂಬಳವನ್ನು ಅವರಿಗೆ ಕೊಡುತ್ತಿದ್ದರು. ಪ್ರತಿದಿನ ಅಡುಗೆ ಮಾಡುತ್ತಿದ್ದರು, ಬಟ್ಟೆ ತೊಳೆಯುತ್ತಿದ್ದರು, ಇಸ್ತ್ರಿ ಮಾಡುತ್ತಿದ್ದರು ಮತ್ತು ಅದಕ್ಕೆ ಬದಲಾಗಿ 1 ಪೈಸೆಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಕಳೆದ 20 ವರ್ಷಗಳಿಂದ ಅವರು ತಮ್ಮ ಜೀವನವನ್ನೇ ಅವರ ಸೇವೆಗಾಗಿ ನೀಡಿದ್ದರು. ಸರಿ ಪ್ರವೀಣ್, ಅವರು ಕೇವಲ ಇಷ್ಟು ಹೇಳಿದರು ಮತ್ತು ಮತ್ತೆ ತಮ್ಮ ಕೆಲಸದಲ್ಲಿ ತೊಡಗಿದರು. ಪ್ರವೀಣ್ ಅಡುಗೆ ಮನೆಯಿಂದ ಹೊರಟು ಹೋದ. ಗೌರಮ್ಮ ಕಿಟಕಿಯಿಂದ ಹೊರಗೆ ತಮ್ಮ ಸಣ್ಣ ತೋಟವನ್ನು ನೋಡೋಕೆ ಶುರು ಮಾಡಿದರು. ಆ ಗುಲಾಬಿ ಗಿಡಗಳು, ಆ ಹಸಿರು ಹುಲ್ಲು, ಅವರ ಸ್ವಂತ ನೆಟ್ಟ ಟೊಮೊಟೊ ಎಲ್ಲವೂ ಮನೆಯಲ್ಲಿತ್ತು. ಅದನ್ನು ಪ್ರವೀಣ್ ತನ್ನದು ಮಾತ್ರ ಎಂದು ತಿಳಿದಿದ್ದ. ಆ ಕ್ಷಣದಲ್ಲಿ ಅವರು ಒಂದು ನಿರ್ಧಾರ ತೆಗೆದುಕೊಂಡರು. ಅವರು ಇನ್ನು ಮುಂದೆ ತಮ್ಮ ಎಲ್ಲ ಹಣವನ್ನು ಸದ್ದಿಲ್ಲದೆ ಕದಿಯಲು ಬಿಡುವುದಿಲ್ಲ. 40 ವರ್ಷಗಳಲ್ಲಿ ಉಳಿಸಿದ ಹಣವನ್ನು ಭವ್ಯಗೆ ಒಂದು ದಿನದಲ್ಲಿ ವ್ಯರ್ಥ ಮಾಡಲು ಬಿಡುವುದಿಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ಅವರು ಆ ಮನೆಯಲ್ಲಿ ಇನ್ನು ಮುಂದೆ ಇರುವುದಿಲ್ಲ. ಅಲ್ಲಿ ಅವರನ್ನು ತಾಯಿ ಎಂದು ಪರಿಗಣಿಸದೆ ಕೇವಲ ಸೇವಕಿ ಎಂದು ಪರಿಗಣಿಸಲಾಗಿತ್ತು. ಅವರು ಬೇಗನೆ ಮಧ್ಯಾಹ್ನ ಊಟವನ್ನು ತಯಾರಿಸಿದರು. ಏಪ್ರಿಲ್ ತೆಗೆದ ನೇರವಾಗಿ ತಮ್ಮ ಕೋಣೆಗೆ ಹೋದರು. ಬಾಗಿಲು ಮುಚ್ಚಿ ತಮ್ಮ ಹಳೆಯ ಫೋನ್ ತೆಗೆದು ಬ್ಯಾಂಕ್ ನಂಬರ್ಗೆ ಕರೆ ಮಾಡಿದರು. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನ್ಯಾಷನಲ್ ಬ್ಯಾಂಕ್. ಗುಡ್ ಮಾರ್ನಿಂಗ್, ನಾನು ರೀನಾ ಮಾತಾಡುತ್ತಿದ್ದೇನೆ. ನನಗೆ ನನ್ನ ATM ಕಾರ್ಡ್ ತಕ್ಷಣವೇ ಬ್ಲಾಕ್ ಮಾಡಿಸಬೇಕು, ಗೌರಮ್ಮ ದೃಢವಾದ ಧ್ವನಿಯಲ್ಲಿ ಹೇಳಿದರು. ಅವರು ತಮ್ಮ ಎಲ್ಲ ಮಾಹಿತಿಯನ್ನು ನೀಡಿದರು. ಭದ್ರತಾ ಪ್ರಶ್ನೆಗಳಿಗಾಗಿ ಉತ್ತರಿಸಿದರು. ಕಳೆತಿರುವ ಪ್ರತಿ ಸೆಕೆಂಡ್ನಲ್ಲಿ ಅವರ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಅವರು ಏನೋ ತಪ್ಪು ಕೆಲಸ ಮಾಡುತ್ತಿರುವಂತೆ, ಆದರೆ ನಿಜವಾಗಿ ಅವರು ತಮ್ಮ ವಸ್ತುವನ್ನು ಮಾತ್ರ ರಕ್ಷಿಸುತ್ತಿದ್ದರು. ಸರಿ ಮಿಸ್ ಗೌರಮ್ಮ, ಕಾರ್ಡ್ ಕಳೆದು ಹೋಗಿದೆಯೇ ಅಥವಾ ಕಳ್ಳತನವಾಗಿದೆಯೇ? ಫೋನ್ನಲ್ಲಿರುವ ವ್ಯಕ್ತಿ ಕೇಳಿದರು. ಕೇವಲ ಇಷ್ಟು ತಿಳಿದುಕೊಳ್ಳಿ, ಅದು ಯಾರ ಬಳಿ ಇದೆ ಅಂದರೆ ಅದು ನನ್ನ ಅನುಮತಿ ಇಲ್ಲ, ಅವರು ಎಚ್ಚರಿಕೆಯಿಂದ ಪದಗಳನ್ನು ಆರಿಸುತ್ತಾ ಹೇಳಿದರು. ಒಳ್ಳೆಯದು, ನಾನು ಕಾರ್ಡನ್ನು ತಕ್ಷಣವೇ ಬ್ಲಾಕ್ ಮಾಡುತ್ತೇನೆ. ಇನ್ನು ಮುಂದೆ ಯಾವುದೇ ವ್ಯವಹಾರ ಮಾಡಲು ಸಾಧ್ಯವಿಲ್ಲ. ಹೊಸ ಕಾರ್ಡ್ನ ನಿಮ್ಮ ಮನೆ ವಿಳಾಸಕ್ಕೆ ಕಳಿಸಬೇಕೆ? ಫೋನ್ನಲ್ಲಿರುವ ವ್ಯಕ್ತಿ ಕೇಳಿದರು. ಇಲ್ಲ, ದಯವಿಟ್ಟು ಈ ವಿಳಾಸಕ್ಕೆ ಕಳುಹಿಸಬೇಡಿ. ನಾನು ಮುಂದಿನ ವಾರ ನಾನೇ ಶಾಖೆಗೆ ಬಂದು ತೆಗೆದುಕೊಳ್ಳುತ್ತೇನೆ. ಅವರು ತಟ್ಟನೆ ಯೋಚಿಸಿದರು. ಪ್ರವೀಣ್ ಅಥವಾ ಭವ್ಯ ಹೊಸ ಕಾರ್ಡನ್ನು ಪಡೆದು ಅವರು ಬಯಸಲಿಲ್ಲ. ಅವರು ತಮ್ಮ ಕೋಣೆಯನ್ನು ನೋಡಿದರು. 10 × 10 ಅಡಿ ಅಗಲ ಸಣ್ಣ ಕೋಣೆ. ಆ 4 ಕೋಣೆಗಳ ಮನೆಯಲ್ಲಿ ಇಷ್ಟೇ ಅವರ ಜಾಗವಾಗಿತ್ತು. ಭವ್ಯ ಬಳಿ ಒಂದು ದೊಡ್ಡ ಬಟ್ಟೆ ಇಡುವ ಕೋಣೆ ಇತ್ತು. ಅದು ಅವರ ಈ ಕೋಣೆಗಿಂತ ದೊಡ್ಡದಿತ್ತು. ಗೌರಮ್ಮ ಎಂದಿಗೂ ಈ ಬಗ್ಗೆ ದೂರಲಿಲ್ಲ, ಏಕೆಂದರೆ ಪ್ರವೀಣ್ ತಮ್ಮ ಮಗ. ಅವನು ತಮ್ಮನ್ನು ತಾಯಿಯಂತೆ ನೋಡುತ್ತಾನೆ ಹೊರತು ಭಾರತಂತೆ ಅಲ್ಲ ಅಂತ ಭಾವಿಸಿದ್ರು. ಇಷ್ಟು ಮುಗ್ಧರಾಗಿದ್ದರು ಅವರು. ಇದ್ದಕ್ಕಿದ್ದಂತೆ ಕೋಣೆಯಲ್ಲಿ ಪ್ರವೀಣ್ ಫೋನ್ನ ಸದ್ದಾಯಿತು. ಅವನ ಧ್ವನಿ ಮೊದಲು ಸಾಮಾನ್ಯವಾಗಿತ್ತು, ನಂತರ ಅದು ಜೋರಾಯಿತು ಮತ್ತು ಕೋಪದಿಂದ ಕೂಡಿದಂತೆ ಅನಿಸಿತು. ಅಂದರೆ ಬ್ಲಾಕ್ ಆಗಿದೆಯಾ? ಇದು ಸಾಧ್ಯವೇ ಇಲ್ಲ. ನಮ್ಮ ಮನೆಗೆ ಈ ಬ್ಯಾಂಕ್ ವಿಷಯಗಳು ಗೊತ್ತೇ ಇಲ್ಲ. ಪ್ರವೀಣ್ ಚಿಂತೆ ಧ್ವನಿ ಸ್ಪಷ್ಟವಾಗಿ ಕೇಳಿಸಿತು. ಗೌರಮ್ಮ ಉಸಿರನ್ನು ಹಿಡಿದು ಹಾಸಿಗೆಯ ಮೇಲೆ ಕುಳಿತರು. ಇರು, ನಾನು ಅಮ್ಮನನ್ನು ಕೇಳುತ್ತೇನೆ, ಪ್ರವೀಣ್ ಹೇಳಿದ. ಕೆಲವು ಸೆಕೆಂಡ್ಗಳ ನಂತರ ಅವನು ಅವರ ಕೋಣೆಗೆ ಬಾಗಿಲನ್ನು ತಟ್ಟಿದ. ಅಮ್ಮ, ನೀವು ಒಳಗಿದ್ದೀರಾ? ನಾನು ನಿಮ್ಮೊಂದಿಗೆ ತಕ್ಷಣ ಮಾತನಾಡಬೇಕು. ಬರುತ್ತಿದ್ದೇನೆ. ಗೌರಮ್ಮ ಕೆಲಸ ಮಾಡುತ್ತಿದ್ದಾರೆ ಎನ್ನುವಂತೆ ಕೆಲವು ಸೆಕೆಂಡ್ಗಳ ಕಾಲ ತಡೆದು ಬಾಗಿಲು ತೆರೆದಾಗ ಪ್ರವೀಣ್ ಕೈಯಲ್ಲಿ ಫೋನ್ ಇತ್ತು. ಅವನ ಮುಖದ ಮೇಲೆ ಚಿಂತೆ ಇತ್ತು. ಪ್ರವೀಣ್ ಚಿಂತೆಯಿಂದ ಕೇಳಿದ, ಅಮ್ಮ, ಭವ್ಯ ಈಗ ಮಾಲ್ನಿಂದ ಕರೆ ಮಾಡಿದ್ದಳು. ಅವಳ ನಿಮ್ಮ ಕಾರ್ಡ್ ಕೆಲಸ ಮಾಡುತ್ತಿಲ್ಲ, ಬ್ಲ್ಯಾಂಕ್ ತೋರಿಸುತ್ತಿದೆ ಅಂತ ಹೇಳುತ್ತಿದ್ದಾಳೆ. ನೀವೇನಾದರೂ ಬ್ಲ್ಯಾಂಕ್ ಮಾಡಿಸಿದರಾ? ಗೌರಮ್ಮ ಅವನ ಕಣ್ಣುಗಳಲ್ಲಿ ನೋಡಿದರು. ಅವರಿಗೆ ಸತ್ಯ ಹೇಳೋಕೆ ಸ್ವಲ್ಪವೂ ಭಯವಾಗಲಿಲ್ಲ. ಹೌದು, ನಾನು ಬ್ಲ್ಯಾಕ್ ಮಾಡಿದ್ದೆ, ಅವರು ಶಾಂತವಾಗಿ ಉತ್ತರಿಸಿದರು. ಯಾಕೆ ಹೀಗೆ ಮಾಡಿದಿರಿ? ಭವ್ಯ
ಚೆಕ್ಔಟ್ನಲ್ಲಿ ನಿಂತಿದ್ದಾಳೆ. ಅವಳ ಟ್ರಾಲಿ ತುಂಬಿದೆ. ಅವಳಿಗೆ ಮುಜುಗರವಾಗುತ್ತಿದೆ. ಪ್ರವೀಣ್ನ ಧ್ವನಿ ಏರುತ್ತಾ ಹೇಳಿದ. ನಾನು ಅವಳಿಗೆ ನನ್ನ ಕಾರ್ಡ್ ಬಳಸೋಕೆ ಅನುಮತಿ ಕೊಟ್ಟಿರಲಿಲ್ಲ. ನನ್ನ ಹಣ ನನ್ನದು. ಅವರು ತಮ್ಮ ಶಾಂತತೆಯನ್ನು ಕಾಪಾಡಿಕೊಂಡರು. ಅಮ್ಮ, ಈಗ ಇದೆಲ್ಲ ಶುರು ಮಾಡಬೇಡಿ. ಭವ್ಯ ಮನೆ ಕೆಲವು ವಸ್ತುಗಳನ್ನು ಖರೀದಿಸಿದ್ದಾಳೆ. ಅದರಲ್ಲಿ ದೊಡ್ಡ ವಿಷಯವೇನಿಲ್ಲ. ಈಗಲೇ ಬ್ಯಾಂಕ್ಗೆ ಕರೆ ಮಾಡಿ ಮತ್ತು ಕಾರ್ಡನ್ನು ಅನ್ಲಾಕ್ ಮಾಡಿಸಿ, ಪ್ರವೀಣ್ ಆಜ್ಞಾಪಿಸಿದ. ಇಲ್ಲ, ಅವರು ಕೇವಲ ಇಷ್ಟೇ ಹೇಳಿದರು. ಪ್ರವೀಣ್ ಮೌನವಾಗಿ ಅವರನ್ನು ನೋಡಿದ. ಅವನಿಗೆ ನಂಬೋಕಾಗಲಿಲ್ಲ. ಬಹುಶಃ 20 ವರ್ಷಗಳಲ್ಲಿ ಅವರು ಅವನಿಗೆ ಮೊದಲ ಬಾರಿಗೆ ಇಲ್ಲ ಎಂದು ಹೇಳಿದ್ದು. ಇಲ್ಲ ಅಂದರೆ ಏನು ಅಮ್ಮ? ನಿಮಗೆ ಅರ್ಥವಾಗುತ್ತಿಲ್ಲವೇ? ಭವ್ಯ ಮಾಲ್ನಲ್ಲಿ 65 ಲಕ್ಷದ ಖರೀದಿಯೊಂದಿಗೆ ಕಾಯುತ್ತಿದ್ದಾಳೆ. ಅವಳಿಗೆ ಎಷ್ಟು ಮುಜುಗರವಾಗುತ್ತಿದೆ ಗೊತ್ತಾ? ಪ್ರವೀಣ್ ಮುಖದಲ್ಲಿ ದುಃಖ ತುಂಬಿತ್ತು. 65 ಲಕ್ಷ? ಗೌರಮ್ಮ ನಿಧಾನವಾಗಿ ಪುನರಾವರ್ತಿಸಿದರು. ಆ ಪದಗಳು ಗಂಟಲಿನಲ್ಲಿ ಉರಿಯುತ್ತಿತ್ತು. ಪ್ರವೀಣ್, ಅವಳು ನನ್ನ ಅನುಮತಿ ಇಲ್ಲದೆ ನನ್ನ 65 ಲಕ್ಷ ಖರ್ಚು ಮಾಡಲು ಹೋಗುತ್ತಿದ್ದಾಳೆ. ಅದು ಮನೆಗಾಗಿ ಅಮ್ಮ. ಹೊಸ ಟಿವಿ, ಹೊಸ ಸೋಫಾ ಸೆಟ್ ಬದಲಾಯಿಸಬೇಕಾಗಿದೆ. ಉಪಕರಣಗಳು. ಅದು ಕೇವಲ ಅವಳಿಗಾಗಿ ಅಲ್ಲ. ಪ್ರವೀಣ್ ವಿವರಿಸಲು ಪ್ರಯತ್ನಿಸಿದ. ನಾನು ಈ ಖರ್ಚು ಮಾಡಲು ಒಪ್ಪಿಕೊಂಡಿರಲಿಲ್ಲ. ನಾನು ಆ ಹಣವನ್ನು 40 ವರ್ಷ ಕೆಲಸ ಮಾಡಿ ಉಳಿಸಿದ್ದೇನೆ. ಇದು ಕುಟುಂಬದ ಹಣವಲ್ಲ, ಇದು ನನ್ನ ಹಣ, ಅವರು ದೃಢವಾದ ಧ್ವನಿಯಲ್ಲಿ ಹೇಳಿದರು. ಒಳಗೆ ಅವರು ನಡುಗುತ್ತಿದ್ದರು. ಅಮ್ಮ, ನೀವು ಈ ಮನೆಯಲ್ಲಿ ವಾಸಿಸುತ್ತಿದ್ದೀರಾ. ನೀವು ವಿದ್ಯುತ್, ನೀರು, ಇಂಟರ್ನೆಟ್ ಬಳಸ್ತೀರಿ. ಇದಕ್ಕೆಲ್ಲ ಖರ್ಚು ತಗುವುದಿಲ್ಲವೇ? ಅಥವಾ ನೀವು ಇದಕ್ಕೆಲ್ಲ ಉಚಿತ ಎಂದು ಅನಿಸುತ್ತಿದೆಯಾ? ನಿಮ್ಮ ಪಾಲು ಕೊಡುವುದು ಸರಿ. ಪ್ರವೀಣ್ ಕೈಕಾಲುಗಳು ಕಟ್ಟಿಕೊಂಡು ಹೇಳಿದ. ನಾನು ಪ್ರತಿ ತಿಂಗಳು ನನ್ನ ಸಂಪೂರ್ಣ 5,000 ಸಂಬಳ ರೂಪಾಯಿಯನ್ನು ಕೊಡುತ್ತೇನೆ. ನಾನು ಅಡುಗೆ ಮಾಡುತ್ತೇನೆ, ಶುಚಿಗೊಳಿಸುತ್ತೇನೆ, ಬಟ್ಟೆ ತೊಳೆಯುತ್ತೇನೆ. ಇದು ಸಹಾಯ ಮಾಡುವುದಲ್ಲವೇ? ಅವರು ಕೇಳಿದರು. ಅವರ ಧ್ವನಿ ಒಡೆಯೋಕೆ ಶುರು ಮಾಡಿತ್ತು. 5,000 ರೂಪಾಯಿ ನಿಮ್ಮ ಊಟದ ಖರ್ಚನ್ನು ಕಷ್ಟದಿಂದ ಪೂರೈಸುತ್ತದೆ ಅಮ್ಮ. ನೀವು ಕೇವಲ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದೀರಾ. ನಿಮ್ಮ ಬಳಿ 1,10,00,000 ಉಳಿತಾಯವಿದೆ. ಅದನ್ನು ನೀವು ಬಳಸುತ್ತಿಲ್ಲ. ನಿಮ್ಮ ಈ ವಯಸ್ಸಿನಲ್ಲಿ ನೀವು ಅದನ್ನು ಏನು ಮಾಡುತ್ತೀರಾ? ಪ್ರವೀಣ್ ಹೇಳಿದ. ಈ ಪದಗಳು ಯಾವುದೇ ಗಾಯಕ್ಕಿಂತ ಹೆಚ್ಚು ಚುಚ್ಚುತ್ತಿದ್ದವು. ನಿಮ್ಮ ಈ ವಯಸ್ಸಿನಲ್ಲಿ ಅವರಿಗೆ 58 ವರ್ಷದಲ್ಲಿ ಕನಸು ಮತ್ತು ಗೌರವ ಇಟ್ಟುಕೊಳ್ಳುವ ಯಾವುದೇ ಹಕ್ಕು ಇಲ್ಲ ಎನ್ನುವಂತೆ. ಆ ಹಣ ಇರೋದು ನಾನು ನನ್ನ ಮನೆ ಖರೀದಿಸಲು ಮತ್ತು ನಿಮಗೆ ಭಾರವಾಗುವುದನ್ನು ನಿಲ್ಲಿಸಲು, ಅವರು ಹೇಳಿದರು. ಪ್ರವೀಣ್ನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ನೀವು ಏನು ಹೇಳುತ್ತಿದ್ದೀರಾ ಅಮ್ಮ? ಇಲ್ಲಿ ಯಾರೂ ನಿಮ್ಮನ್ನು ಭಾರ ಎಂದು ಹೇಳಿಲ್ಲ. ಪ್ರವೀಣ್ ಉತ್ತರಿಸಿದ. ಆದರೆ ಅವನ ಧ್ವನಿಯಲ್ಲಿ ಸತ್ಯವಿರಲಿಲ್ಲ. ಕೇವಲ 5 ನಿಮಿಷಗಳ ಮೊದಲೇ ನೀನೇ ಹೇಳಿದೆ ಕೋಣೆಯಲ್ಲಿ. ನೀನು ಭವ್ಯಾಳಿಗೆ ಹೇಳಿದ್ದೆ, ನಾನು ಇಲ್ಲಿ ಉಚಿತವಾಗಿ ಇರುತ್ತೇನೆ, ನಿಮ್ಮ ಊಟ ತಿನ್ನುತ್ತೇನೆ, ನಿಮ್ಮ ಸೌಕರ್ಯಗಳನ್ನು ಬಳಸುತ್ತೇನೆ ಮತ್ತು ನಾನು ಮುದುಕಿಯಾಗಿದ್ದೇನೆ, ನನಗೆ ಇಷ್ಟು ಹಣದ ಅಗತ್ಯವಿಲ್ಲ ಎಂದು. ಅವರು ಹೀಗೆ ಹೇಳಿದಾಗ ಪ್ರವೀಣ್ನ ಮುಖ ಹಳದಿಯಾಯಿತು. ಅವರು ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾರೆ ಎಂದು ಅವನಿಗೆ ಅರಿವಾಯಿತು. ಒಂದು ದೀರ್ಘ ಮೌನ ಆವರಿಸಿತ್ತು. ಪ್ರವೀಣ್ ಪದಗಳನ್ನು ಹುಡುಕುತ್ತಿರುವಂತೆ ಹಲವಾರು ಬಾರಿ ಬಾಯಿ ತೆರೆದ. ಅಮ್ಮ, ನನ್ನ ಉದ್ದೇಶ ಅದಾಗಿರಲಿಲ್ಲ, ಅವನು ಕೊನೆಗೆ ಹೇಳಿದ. ಆದರೆ ಕಣ್ಣು ಗೌರಮ್ಮನ ಮುಖ ನೋಡುತ್ತಿರಲಿಲ್ಲ. ಆದರೆ ನೀನು ಬೆಳಗ್ಗೆ ಹೇಳಿದ್ದು ಮತ್ತು ಯೋಚಿಸಿದ್ದೆ, ಮತ್ತು ಈಗ ನನಗೆ ನಿನ್ನ ಹೆಂಡತಿ ಭವ್ಯಾಳ ಮುಜುಗರದ ಬಗ್ಗೆ ಹೆಚ್ಚು ಚಿಂತೆ ಇದೆ. ಅವಳು ನನ್ನ 65 ಲಕ್ಷ ರೂಪಾಯಿಯನ್ನು ಅನುಮತಿ ಇಲ್ಲದೆ ಖರ್ಚು ಮಾಡಲು ಪ್ರಯತ್ನಿಸಿದಳು ಎಂಬುದರ ಬಗ್ಗೆ ಅಲ್ಲ. ಗೌರಮ್ಮ ಕಣ್ಣೀರನ್ನು ತಡೆದು ಹೇಳಿದರು. ಅವಳು ನನ್ನ ಹೆಂಡತಿ ಅಮ್ಮ. ಅವಳ ಗೌರವ ಉಳಿಸುವುದು ನನ್ನ ಕರ್ತವ್ಯ, ಮತ್ತು ನಾನು ನಿನ್ನ ತಾಯಿ. ನನ್ನ ಗೌರವ ಉಳಿಸುವುದು ನಿನಗೆ ಸಾಮಾನ್ಯ ವಿಷಯವಲ್ಲವೇ? ಅವರು ಪ್ರಶ್ನಿಸಿದರು. ಅಮ್ಮ, ದಯವಿಟ್ಟು ಈಗ ಕಾರ್ಡ್ನ ಅನ್ಲಾಕ್ ಮಾಡಿಸಿ. ಭವ್ಯ ಅಲ್ಲಿ ಎಲ್ಲವನ್ನೂ ಎತ್ತಿಕೊಂಡಿದ್ದಾಳೆ. ನಾವು ಅವಳನ್ನು ಮುಜುಗರಕ್ಕೆ ಬೀಳೋಕೆ ಬಿಡಲು ಸಾಧ್ಯವಿಲ್ಲ. ನಾವು ನಂತರ ಆರಾಮಾಗಿ ಮಾತನಾಡಬಹುದು. ಪ್ರವೀಣ್ ಈಗ ಶಾಂತ ಧ್ವನಿಯಲ್ಲಿ ಹೇಳಲು ಪ್ರಯತ್ನಿಸಿದ. ಇಲ್ಲ ಪ್ರವೀಣ್, ಭವ್ಯಗೆ ಮನೆಗೆ ವಾಪಸ್ ಬರಲು ಹೇಳು. ನಾವು ಮೂವರು ಮಾತನಾಡಬೇಕಾಗಿರುವುದು ಮುಖ್ಯ, ಅವರು ಅಷ್ಟು ದೃಢವಾಗಿ ಹೇಳಿದರು. ಗೌರಮ್ಮ ಬಾಗಿಲು ಮುಚ್ಚಿ ಹಾಸಿಗೆ ಮೇಲೆ ಕುಳಿತುಕೊಂಡರು. ಅವರಿಗೆ ಬಾಗಿಲ ಮೇಲೆ ಪ್ರವೀಣ್ ತಟ್ಟುವ ಸದ್ದು ಕೇಳಿಸಿತು. ಅಮ್ಮ, ದಯವಿಟ್ಟು ಬಾಗಿಲು ತೆರೆಯಿ. ದಯವಿಟ್ಟು ಕೋಪಗೊಳ್ಳಬೇಡಿ. ಬಾಲ್ಯದಲ್ಲಿ ಅವರ ಹೃದಯವನ್ನು ಕರಗಿಸುತ್ತಿದ್ದ ಆ ಧ್ವನಿ ಈಗ ಕೇವಲ ಕೋಪವನ್ನು ತರಿಸುತ್ತಿತ್ತು. ಅವರು ಯಾವುದೇ ಉತ್ತರವನ್ನು ನೀಡಲಿಲ್ಲ. ಸ್ವಲ್ಪ ಸಮಯದ ನಂತರ ಪ್ರವೀಣ್ ಹೆಜ್ಜೆಗಳು ದೂರ ಹೋಗುವ ಸದ್ದು ಕೇಳಿಸಿತು. ನಂತರ ಭವ್ಯಾಳೊಂದಿಗೆ ಫೋನ್ನಲ್ಲಿ ನಿಧಾನದ ಧ್ವನಿಯಲ್ಲಿ ಮಾತನಾಡುತ್ತಿದ್ದ ಕೇಳಿಸಿತು. ನಂತರ ರಿಸೀವರ್ನಿಂದಲೇ ಭವ್ಯಾಳ ಚೀರಾಟ ಕೇಳಿಸಿತು. ನಿಮ್ಮಮ್ಮ ಹುಚ್ಚಿಯಾಗಿದ್ದಾಳೆ. ನಾನು ಇಲ್ಲಿ ಎಲ್ಲರ ಮುಂದೆ ಮೂರ್ಖಳಾಗಿ ನಿಂತಿದ್ದೇನೆ. ಕ್ಯಾಷಿಯರ್ ಮ್ಯಾನೇಜರ್ಗೆ ಕರೆದಿದ್ದಾನೆ. ಇದು ನನಗೆ ಅವಮಾನದಂತೆ. ಗೌರಮ್ಮನಿಗೆ ಸ್ವಲ್ಪವೂ ಪಶ್ಚಾತ್ತಾಪವಾಗಲಿಲ್ಲ. ಅವರಿಗೆ ಅನಿಸಿತು, ಒಳ್ಳೆಯದಾಯಿತು, ಅವಳಿಗೆ ಮುಜುಗರವಾಗಬೇಕು. ಇವರಿಗೆ 20 ವರ್ಷಗಳ ಕಾಲ ಮುಜುಗರವಾಗಿತ್ತು. ಪ್ರತಿ ಬಾರಿ ಕುಟುಂಬದ ಫಂಕ್ಷನ್ನಲ್ಲಿ ಅವರೊಂದಿಗೆ ಉಚಿತವಾಗಿ ವಾಸಿಸುವ ತಾಯಿ ಎಂದು ಹೇಳುತ್ತಿದ್ದಳು. ಅರ್ಧ ಗಂಟೆಯ ನಂತರ ಭವ್ಯಾಳ ಕಾರು ಮೈಸೂರಿನಿಂದ ಮನೆಗೆ ಬಂದಿತ್ತು. ಬಾಗಿಲು ಎಷ್ಟೋ ಜೋರಾಗಿ ಬಡಿಯುತ್ತೆಂದರೆ ಗೋಡೆ ನಡುಗಿತ್ತು. ಅವಳ ಬೂಟುಗಳ ಸದ್ದು
ಚಂಡಮಾರುತದ ಹಾಗೆ ಬರುತ್ತಿರುವಂತೆ ಅನಿಸಿತು. ನಿಮ್ಮಮ್ಮ ಎಲ್ಲಿದ್ದಾರೆ? ಭವ್ಯ ವಿಷಪೂರಿತ ಧ್ವನಿಯಲ್ಲಿ ಕೇಳಿದಳು. ಭವ್ಯ, ಶಾಂತವಾಗು, ನಾವು ಆರಾಮಾಗಿ ಮಾತನಾಡೋಣ. ಪ್ರವೀಣ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ. ಶಾಂತವಾಗು? ನಿಮ್ಮಮ್ಮನಿಗೆ ನನ್ನ ಜೀವನದ ಅತಿ ದೊಡ್ಡ ಮುಜುಗರ ನೀಡಿದ್ದಾಳೆ. ಅಲ್ಲಿ 20 ಜನರು ನಿಂತಿದ್ದರು. ನಾನು ಎಲ್ಲವನ್ನೂ ಅಲ್ಲೇ ಬಿಟ್ಟು ಬರಬೇಕಾಗಿ ಬಂತು. ಭವ್ಯ ಚೀರಿದಳು. ನನಗೆ ಗೊತ್ತು ಹನಿ, ಆದರೆ ಅವರು ಬೆಳಗ್ಗೆ ನಮ್ಮ ಮಾತು ಕೇಳಿಸಿಕೊಂಡಿದ್ದಾರೆ. ಅವರು ದುಃಖರಾಗಿದ್ದಾರೆ. ಪ್ರವೀಣ್ ವಿವರಿಸಿದ. ಹಾಗಾದರೆ ಏನಾಯಿತು? ನಾವು ಸತ್ಯವನ್ನೇ ಹೇಳಿದ್ದೇವೆ. ಅವರು ಇಲ್ಲಿ ಹಣ ನೀಡದೇ ಇರ್ತಾರೆ. ಹಾಗಾಗಿ ಕನಿಷ್ಠ ನಮಗೆ ಬೇಕಾದ ಸಹಾಯ ಮಾಡಲಿ. ಅವರ ಬಳಿ 1,10,00,000 ಉಳಿತಾಯವಿದೆ ಮತ್ತು ನಾವು ಬಿಲ್ ಪಾವತಿಸಲು ಸಾಯ್ತಾ ಇದ್ದೇವೆ. ಆದರೆ ಅದು ಸರಿಯಲ್ಲ, ಭವ್ಯ ಹೇಳಿದಳು. ಗೌರಮ್ಮನಿಗೆ ತಿಳಿದಿತ್ತು ಭವ್ಯ ಅವರು ವ್ಯಕ್ತಿಯಲ್ಲ, ಹಣದ ಸಾಧನ ಮಾತ್ರ ಎಂದು. ಗೌರಮ್ಮ ಎದ್ದು ತಮ್ಮ ಕೋಣೆಯ ಬಾಗಿಲು ತೆರೆದರು. ಅವರು ಹಾಲ್ ಕಡೆಗೆ ಹೋದರು. ಅಲ್ಲಿ ಅವರಿಬ್ಬರೂ ನಿಂತಿದ್ದರು. ಭವ್ಯ ಅವರನ್ನು ಕೋಪ ತುಂಬಿದ ಕಣ್ಣುಗಳಿಂದ ನೋಡಿದಳು. ಅತ್ತೆ, ನಾವು ಗಂಭೀರವಾಗಿ ಮಾತನಾಡಬೇಕು. ಭವ್ಯ ಹಲೋ ಅಥವಾ ಗುಡ್ ಆಫ್ಟರ್ನೂನ್ ಹೇಳದೆ ಶುರು ಮಾಡಿದಳು. ಹೌದು, ನಾವು ಮಾತನಾಡಬೇಕು, ಗೌರಮ್ಮ ಶಾಂತವಾಗಿ ಉತ್ತರಿಸಿದರು ಮತ್ತು ಕುರ್ಚಿಯ ಮೇಲೆ ಕುಳಿತುಕೊಂಡರು. ದೊಡ್ಡ ಸೋಫಾ ಭವ್ಯಳ ವಿಶೇಷ ಸ್ಥಳವಾಗಿತ್ತು. ನೀವು ನಿಮ್ಮ ಕಾರ್ಡನ್ನು ಯಾಕೆ ಬ್ಲಾಕ್ ಮಾಡಿದಿರಿ? ನೀವು ನನಗೆ ಈ ರೀತಿ ಮುಜುಗರ ಏಕೆ ಮಾಡಿದಿರಿ? ಭವ್ಯ ತಕ್ಷಣ ದಾಳಿ ಮಾಡಿದರು. ನಾನು ನಿನಗೆ ಮುಜುಗರ ಮಾಡಿಲ್ಲ. ನೀನು ನಿನ್ನಷ್ಟಕ್ಕೆ ನೀನೇ ಮುಜುಗರ ಮಾಡಿಕೊಂಡಿದ್ದೀಯಾ. ನೀನು ನನ್ನ ಅನುಮತಿ ಇಲ್ಲದೆ ನನ್ನ 65 ಲಕ್ಷವನ್ನು ಖರ್ಚು ಮಾಡಲು ಪ್ರಯತ್ನಿಸಿದ್ದು ನಿನ್ನ ತಪ್ಪು. ಗೌರಮ್ಮ ಭವ್ಯಳ ಕಣ್ಣುಗಳನ್ನು ನೋಡುತ್ತಾ ಉತ್ತರಿಸಿದರು. ಇದು ಕೇವಲ ನಿಮ್ಮ ಹಣ ಅಲ್ಲ, ಇದು ಕುಟುಂಬದ ಹಣ. ಕುಟುಂಬ ಹಂಚಿಕೊಳ್ಳುತ್ತದೆ. ಭವ್ಯ ಚೀರಿದಳು. ನಾನು ನಿಮ್ಮ ಕುಟುಂಬವಲ್ಲ ಭವ್ಯ. ನಾನು ಪ್ರವೀಣ್ನ ತಾಯಿ ಮತ್ತು ನನ್ನ ಹಣ ನನ್ನದು. ನಾನು ಅದನ್ನು ಸಂಪಾದಿಸಿ ಉಳಿಸುತ್ತೇನೆ ಮತ್ತು ನಾನು ನಿರ್ಧರಿಸುತ್ತೇನೆ ಅದನ್ನು ನಾನು ಏನು ಮಾಡಬೇಕು ಎಂದು. ಗೌರಮ್ಮ ಶಾಂತತೆಯನ್ನು ಕಾಪಾಡಿಕೊಂಡರು. ಅಮ್ಮ, ದಯವಿಟ್ಟು ಹೀಗೆ ಮಾತನಾಡಬೇಡಿ. ಭವ್ಯ ಕೇವಲ ಮನೆ ಅಗತ್ಯ ವಸ್ತುಗಳನ್ನು ಖರೀದಿಸಲು ಬಯಸಿದ್ದಳು. ಟಿವಿ 8 ವರ್ಷಗಳು ಹಳೆಯದಾಗಿದೆ. ಪ್ರವೀಣ್ ಸ್ಪಷ್ಟೀಕರಣ ನೀಡಲು ಪ್ರಯತ್ನಿಸಿದ. ನಿಮಗೆ ಆ ವಸ್ತುಗಳು ಬೇಕಾದರೆ ನಿಮ್ಮ ಹಣದಿಂದ ಖರೀದಿಸಿ. ನೀವಿಬ್ಬರು ಕೆಲಸ ಮಾಡ್ತೀರಾ? ಪ್ರವೀಣ್ ಇಂಜಿನಿಯರ್ ಆಗಿ ಚೆನ್ನಾಗಿ ಸಂಪಾದಿಸುತ್ತಾನೆ. ಭವ್ಯ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾಳೆ. ನಿಮ್ಮ ಬಳಿ 2 ಸಂಬಳಗಳಿವೆ. ನಿಮಗೆ ನನ್ನ ಹಣ ಏಕೆ ಬೇಕು? ಅವರು ಕೇಳಿದರು. ಏಕೆಂದರೆ ನಮಗೆ ಖರ್ಚುಗಳಿವೆ. ಭವ್ಯ ದುಃಖಭರಿತದಂತೆ ಹೇಳಿದಳು. ಈ ಮನೆ ಖರ್ಚು ತನ್ನಷ್ಟಕ್ಕೆ ತಾನೇ ನಡೆಯುವುದಿಲ್ಲ. ಮನೆ ಸಾಲವಿದೆ. ವಿದ್ಯುತ್, ನೀರಿನ ಖರ್ಚು, ಊಟ, ಇಂಟರ್ನೆಟ್, ಫೋನ್, ಕಾರು ವಿಮೆ ಎಲ್ಲವನ್ನೂ ಸೇರಿ ಪ್ರತಿ ತಿಂಗಳು ಏನು ಉಳಿಯುವುದಿಲ್ಲ. ನಾನು ಪ್ರತಿ ತಿಂಗಳು 5,000 ರೂಪಾಯಿ ನನ್ನ ಸಂಬಳದಿಂದ ಕೊಡುತ್ತೇನೆ. ಅದು ಸಹಾಯ ಮಾಡುತ್ತದೆ. ಗೌರಮ್ಮ ಹೇಳಿದರು. 5,000 ರೂಪಾಯಿ ಏನೂ ಅಲ್ಲ. ಅದರಲ್ಲಿ ನಿಮ್ಮ ಊಟದ ಖರ್ಚನ್ನು ಪೂರೈಸುವುದು ಕಷ್ಟ. ಭವ್ಯ ಕೋಪದಿಂದ ಹೇಳಿದಳು. ಹಾಗಾದರೆ ಸರಿ, ನನ್ನನ್ನು ಬಿಟ್ಟು ಬಿಡಿ. ನನ್ನ ಹಣದಿಂದ ನನ್ನ ಮನೆ ಖರೀದಿಸಲು ನನಗೆ ಬಿಡಿ ಮತ್ತು ನಿಮಗೆ ಭಾರವಾಗುವುದನ್ನು ನಿಲ್ಲಿಸುತ್ತೇನೆ, ಅವರು ಹೇಳಿದರು. ಭವ್ಯ ಮತ್ತು ಪ್ರವೀಣ್ ಪರಸ್ಪರ ಮುಖ ನೋಡಿದರು. ಅಮ್ಮ, ಹೀಗೆ ಮಾತನಾಡಬೇಡಿ. ಯಾರು ನೀವು ಹೋಗಬೇಕು ಎಂದು ಬಯಸುವುದಿಲ್ಲ. ಇದು ನಿಮ್ಮ ಮನೆ, ಪ್ರವೀಣ್ ಹೇಳಿದ. ಆದರೆ ಅವನ ಪದಗಳು ಟೊಳ್ಳು ಎನಿಸುತ್ತಿದ್ದವು. ಇದು ನನ್ನ ಮನೆಯಲ್ಲ ಪ್ರವೀಣ್. ನೀವೇ ಹೇಳಿದಿರಿ ಇದು ನಿಮ್ಮ ಮನೆ. ನಾನು ಕೇವಲ ಇಲ್ಲಿ ವಾಸಿಸುತ್ತಿದ್ದೇನೆ, ಗೌರಮ್ಮ ಹೇಳಿದರು ಮತ್ತು ಈ ಬಾರಿ ಅವರ ಧ್ವನಿ ನೊಂದಿತ್ತು. ಓ ದೇವರೇ, ನಾಟಕ ಶುರು ಮಾಡಬೇಡಿ. ಯಾರೂ ಏನು ಹೇಳಲಿಲ್ಲ. ಭವ್ಯ ಕಣ್ಣುಗಳು ತಿರುಗಿಸುತ್ತಾ ಮಧ್ಯದಲ್ಲಿ ಮಾತನಾಡಿದಳು. ಅವರು ಹೇಳಿದರು. ಅದು ಸರಿ, ಅದಕ್ಕೆ ನಾನು ಹೋಗಲು ಬಯಸುತ್ತೇನೆ. ನನಗೆ ನನ್ನದೇ ಆದ ಜಾಗ ಬೇಕು. ಅಲ್ಲಿ ನಾನೇ ಮಾಲೀಕಳು. ಅಲ್ಲಿ ನನ್ನ ಬಿಲ್ಲನ್ನು ನಾನೇ ಪಾವತಿಸುತ್ತೇನೆ. ಅಲ್ಲಿ ಯಾರಿಗೂ ನಾನು ಭಾರ ಅನಿಸುವಂತೆ ಆಗಬಾರದು, ಗೌರಮ್ಮ ಹೇಳಿದರು. ಮತ್ತೆ ಕಣ್ಣೀರು ಹರಿಯಲು ಶುರುವಾಯಿತು. ಅಮ್ಮ, ನೀವು ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ. ನಿಮಗೆ 58 ವರ್ಷ. ನೀವು ಅನಾರೋಗ್ಯಕ್ಕೆ ಒಳಗಾದರೆ ಅಥವಾ ಬಿದ್ದರೆ ಯಾರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ? ಪ್ರವೀಣ್ ಆ ಸುಳ್ಳು ಚಿಂತೆಯನ್ನು ತೋರಿಸಿದ. ಅದು ಅವರ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿತು. ನನಗೆ 58 ವರ್ಷ, 108 ಅಲ್ಲ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನಾನು ನನ್ನನ್ನು ನೋಡಿಕೊಳ್ಳಬಲ್ಲೆ. ಇಲ್ಲಿ ನಾನು ಮೊದಲು 40 ವರ್ಷಗಳ ಕಾಲ ಒಬ್ಬಂಟಿಯಾಗಿದ್ದೆ, ಅವರು ಹೇಳಿದರು. ಆದರೆ ಈಗ ಬೇರೆ. ಅಮ್ಮ, ನಿಮಗೆ ವಯಸ್ಸಾಗಿದೆ. ನೀವು ಕುಟುಂಬದೊಂದಿಗೆ ಇರಬೇಕು, ಪ್ರವೀಣ್ ಒತ್ತಾಯಿಸಿದ. ನನಗೆ ಗೌರವ ಮತ್ತು ಮರ್ಯಾದೆ ಬೇಕು ಮತ್ತು ಅದು ನನಗೆ ಇಲ್ಲಿ ಸಿಗುತ್ತಿಲ್ಲ, ಗೌರಮ್ಮ ಹೇಳಿದರು ಮತ್ತು ಕುರ್ಚಿಯಿಂದ ಎದ್ದರು. ನೋಡಿ ಅತ್ತೆ, ಪ್ರಾಮಾಣಿಕರಾಗೋಣ. ಭವ್ಯ ಕೈಗಳನ್ನು ಕಟ್ಟಿಕೊಂಡು ಶುರು ಮಾಡಿದಳು. ನಿಮ್ಮ ಬಳಿ ಹೋಗಲು ಯಾವುದೇ ಜಾಗವಿಲ್ಲ. ನಿಮ್ಮ ಬಳಿ ಯಾವುದೇ ಕುಟುಂಬವಿಲ್ಲ. ನೀವು ಇಲ್ಲಿಂದ ಹೋದರೆ ಯಾವುದೋ ಸಣ್ಣ ಮನೆಯಲ್ಲಿ ಒಬ್ಬಂಟಿಯಾಗಿ ಊಟ ಮಾಡುತ್ತಾ, ಒಬ್ಬಂಟಿಯಾಗಿ ಟಿವಿ ನೋಡುತ್ತಾ, ಒಬ್ಬಂಟಿಯಾಗಿ ಸುತ್ತ ಹೋಗ್ತಿರಬೇಕು. ನಿಮಗೆ ಇದು ಬೇಕಾ? ಭವ್ಯಳ ಮಾತುಗಳು ಕಪಾಳ ಮೋಕ್ಷದಂತಿದ್ದವು. ಅವಳು ಗೌರಮ್ಮನ ಉಳಿದ ಆತ್ಮಗೌರವವನ್ನು ಮುರಿಯಲು ಇವೆಲ್ಲವನ್ನೂ ಹೇಳಿದಳು. ನಾನು ಒಬ್ಬಂಟಿಯಾಗಿ ಇದ್ದು ದುಃಖಿತಳಾಗಿರುವುದಕ್ಕಿಂತ ಒಬ್ಬಂಟಿಯಾಗಿ ಶಾಂತವಾಗಿರಲು ಇಷ್ಟಪಡುತ್ತೇನೆ, ಗೌರಮ್ಮ ಧೈರ್ಯದಿಂದ ಉತ್ತರಿಸಿದರು. ಎಷ್ಟ ನಾಟಕ! ಯಾರು ನಿಮಗೆ ದುಃಖ ನೀಡುತ್ತಿಲ್ಲ. ನಾವು ನಿಮಗೆ ವಾಸಿಸಲು ಜಾಗ ನೀಡಿದ್ದೇವೆ, ಜೊತೆಗೆ ಊಟ ಕೊಡುತ್ತಿದ್ದೇವೆ. ನೀವು ನನಗೆ ಏನೂ ನೀಡುತ್ತಿಲ್ಲ. ನಾನು ಈ ಮನೆಯನ್ನು ನನ್ನ ಸಂಬಳ, ನನ್ನ ಕೆಲಸ, ಗೌರವದಿಂದ ಹಣ ಕೊಡುತ್ತಿದ್ದೇನೆ. ಗೌರಮ್ಮ ಮೊದಲ ಬಾರಿಗೆ ತಮ್ಮ ಧ್ವನಿ ಏರಿಸಿದರು.
ತಿಳಿಸಿದರು. ನಿಮ್ಮ ಸಂಬಳ ನಮ್ಮ ಖರ್ಚಿನ ಅರ್ಧವನ್ನು ಪೂರೈಸುವುದಿಲ್ಲ ಮತ್ತು ಸ್ವಲ್ಪ ಪಾತ್ರೆ ತೊಳೆಯುವುದು ಅಥವಾ ಬೊರಕೆ ಹಾಕುವುದು ಯಾವುದೇ ಕೆಲಸವಲ್ಲ. ಅದನ್ನು ಯಾರಾದರೂ ಮಾಡಬಹುದು. ಭವ್ಯ ಸಂಪೂರ್ಣವಾಗಿ ಪ್ರಜ್ಞೆ ಕಳೆದುಕೊಂಡಿದ್ದಳು. ಹಾಗಾದರೆ ಸರಿ, ಯಾರಾದರೂ ಮಾಡಬಹುದಾದರೆ ಬೇರೆಯವನ್ನ ಕೆಲಸಕ್ಕೆ ಇಟ್ಟುಕೊಳ್ಳಿ, ನಾನು ಹೋಗುತ್ತಿದ್ದೇನೆ. ಅವರು ಹೀಗೆ ಹೇಳಿ ತಮ್ಮ ಕೋಣೆ ಕಡೆ ನಡೆದರು. ಅಮ್ಮ, ಎಲ್ಲಿಗೂ ಹೋಗಬೇಡಿ, ಹುಚ್ಚುತನ ಮಾಡುವುದನ್ನು ನಿಲ್ಲಿಸಿ, ಪ್ರವೀಣ್ ಅವರ ಹಿಂದಿನಿಂದ ಚೀರಿದ. ಗೌರಮ್ಮ ತಮ್ಮ ಕೋಣೆಯಲ್ಲಿ ಬಂಧಿಸಿಕೊಂಡರು ಮತ್ತು ಅವರಿಬ್ಬರು ಹೊರಗೆ ಜಗಳವಾಡುತ್ತಿರುವುದನ್ನು ಕೇಳಿದರು. ಭವ್ಯ ಪ್ರವೀಣ್ ದುರ್ಬಲ ಎಂದು ದೂಷಿಸುತ್ತಿದ್ದಳು. ಪ್ರವೀಣ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದ. ಇಬ್ಬರೂ ಗೌರಮ್ಮನ ಬಗ್ಗೆ ಮಾತನಾಡುತ್ತಿದ್ದರು. ಅವರು ಮನುಷ್ಯರಲ್ಲ, ಯಾವುದೇ ಸಮಸ್ಯೆ ಎನ್ನುವಂತೆ. ಹಲವಾರು ಗಂಟೆಗಳು ಕಳೆದು ರಾತ್ರಿಯಾಯಿತು ಮತ್ತು ಮನೆಯಲ್ಲಿ ಶಾಂತಿ ಆವರಿಸಿತ್ತು. ಭವ್ಯ ಬಾಗಿಲನ್ನು ಬಡಿದು ತನ್ನ ಕೋಣೆಯಲ್ಲಿ ಬಂಧಿಸಿಕೊಂಡಿದ್ದಳು. ಪ್ರವೀಣ್ ಎರಡು ಬಾಗಿಲನ್ನು ತಟ್ಟಿದ, ಆದರೆ ಗೌರಮ್ಮ ಉತ್ತರಿಸಲಿಲ್ಲ. ಆ ಕ್ಷಣದಲ್ಲಿ ಅವರ ಬಳಿ ಅವನೊಂದಿಗೆ ಮಾತನಾಡಲು ಏನೂ ಇರಲಿಲ್ಲ. ಸಂಪೂರ್ಣವಾಗಿ ಕತ್ತಲೆ ಆವರಿಸಿದಾಗ ಗೌರಮ್ಮ ತಮ್ಮ ಹಳೆಯ ಫೋನ್ ತೆಗೆದು ತಮ್ಮ ಸ್ನೇಹಿತೆ ಲತಾಗೆ ಕರೆ ಮಾಡಿದರು. ಲತಾ ಅವರೊಬ್ಬರೇ ಅವರನ್ನು ನಿಜವಾಗಿ ತಿಳಿದಿದ್ದರು. ಗೌರಮ್ಮ, ಏನಾಯಿತು? ರಾತ್ರಿ 10 ಗಂಟೆಯಾಗಿದೆ, ಲತಾ ಚಿಂತೆಯ ಧ್ವನಿಯಲ್ಲಿ ಕೇಳಿದಳು. ಆಗ ಗೌರಮ್ಮ ಹೇಳಿದರು. ಅವರು ಲತಾ ಬೆಳಗ್ಗೆ ಕೇಳಿದ ಮಾತುಗಳಿಂದ ಹಿಡಿದು ಭವ್ಯಳ ಚೀರಾಟದವರೆಗೆ ಎಲ್ಲವನ್ನ ಹೇಳಿದರು. 65 ಲಕ್ಷ ಖರ್ಚು ಮಾಡುವ ಪ್ರಯತ್ನ, ಅವರ ವಯಸ್ಸು ಮತ್ತು ಒಬ್ಬಂಟಿತನದ ಬಗ್ಗೆ ಕೇಳಿದಾಗ ನೋವಿನ ಮಾತುಗಳು. ಲತಾ ಅವರನ್ನು ತಡೆಯದೆ ಅಳಲು ಬಿಟ್ಟಳು. ಗೌರಮ್ಮ ಮೌನವಾದಾಗ ಲತಾ ಹೇಳಿದಳು, ನನ್ನ ಮಾತು ಗಮನವಿಟ್ಟು ಕೇಳು. ನಾಳೆ ಬೆಳಗ್ಗೆ ನೀನು ನನ್ನ ಮನೆಗೆ ಬರುತ್ತಿದ್ದೀಯಾ. ನೀನು ನಿನ್ನ ಮನೆಯನ್ನು ಕಳೆದುಕೊಂಡುವರೆಗೂ ನನ್ನೊಂದಿಗೆ ಇರುತ್ತೀಯಾ. ನೀನು ಅಲ್ಲಿ ಇನ್ನು ಮುಂದೆ ಇರಲು ಸಾಧ್ಯವಿಲ್ಲ. ಆ ಮನೆ ನಿನ್ನ ಆತ್ಮವನ್ನು ಕೊಲ್ಲುತ್ತಿದೆ ಲತಾ. ನೀನು ನಿನಗೆ ತೊಂದರೆ ಕೊಡಲು ಸಾಧ್ಯವಿಲ್ಲ. ನಿನ್ನ ಮನೆ ಸಣ್ಣದಿದೆ, ಅಲ್ಲಿ ಜಾಗವಿರುವುದಿಲ್ಲ. ಗೌರಮ್ಮ ಹಿಂಜರಿಯುತ್ತಾ ಹೇಳಿದರು. ನನ್ನ ಮನೆ ಹಾಲ್ನಲ್ಲಿ ಸೋಫಾ ಹಾಸಿಗೆ ಇದೆ. ಅದು ನಿನಗೆ ಗೌರವವಿಲ್ಲದೆ ಆ ಮನೆಗಿಂತ ಹೆಚ್ಚು ಆರಾಮದಾಯಕವಾಗಿರುತ್ತದೆ. ಗೌರಮ್ಮ, ನಾಳೆ ನೀನು ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡು ಮತ್ತು ಇಲ್ಲಿಗೆ ಬಾ. ಇದು ಸಲಹೆ ಅಲ್ಲ, ಇದು ನನ್ನ ಆಜ್ಞೆ. ಲತಾ ಅವರಿಗೆ ಮುಂದುವರಿಸಲು ಸಹಾಯ ಮಾಡುವ ಆ ದೃಢತೆಯನ್ನು ತೋರಿಸಿದರು. ಆ ರಾತ್ರಿ ಗೌರಮ್ಮ ತುಂಬ ಕಷ್ಟದಿಂದ ನಿದ್ರಿಸಿದರು. ಪ್ರವೀಣ್ 40 ಲಕ್ಷ ರೂಪಾಯಿ ಹಿಂದಿರುಗಿಸುವುದಕ್ಕಾಗಿ ಹೇಗೆ ವಾದ ಮಾಡುತ್ತಿದ್ದಾನೆಂದು ಅವರಿಗೆ ನೆನಪಾಯಿತು. ಆ ಸಾಲ ಎಂದಿಗೂ ಮರಳಲಿಲ್ಲ. ಅವರು ಪ್ರವೀಣನ್ನೇ ಕಣ್ಮುಚ್ಚಿ ನಂಬಿದ್ದರು ಮತ್ತು ಅವನು ಆ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡಿದ್ದ. ಆದರೆ ಅವರು ಒಬ್ಬಂಟಿತನದ ಭಯದಿಂದ ಸುಮ್ಮನಿದ್ದರು. ಆದರೆ ಈಗ ಗೌರವದ ಭಯವು ಒಬ್ಬಂಟಿತನದ ಭಯಕ್ಕಿಂತ ದೊಡ್ಡದಾಗಿತ್ತು. ಮರುದಿನ ಶುಕ್ರವಾರ ಬೆಳಗ್ಗೆ ಅವರು ಬೇಗನೆ ಎದ್ದರು. ಪ್ರತಿದಿನಂತೆ ಉಪಹಾರ ತಯಾರಿಸಿದರು, ಎಲ್ಲವನ್ನೂ ಟೇಬಲ್ ಮೇಲಿಟ್ಟರು. ಆದರೆ ಇಂದು ಅವರು ಅವರಿಗೆ ಬಡಿಸಲಿಲ್ಲ. ಅವರು ಸ್ನಾನ ಮಾಡಿದರು, ತಮ್ಮ ಇಷ್ಟದ ಬಟ್ಟೆಯನ್ನು ಧರಿಸಿದರು ಮತ್ತು ತಮ್ಮ 2 ಹಳೆಯ ಸೂಟ್ಕೇಸ್ಗಳಲ್ಲಿ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದರು. ಹೆಚ್ಚು ಇರಲಿಲ್ಲ, ಕೇವಲ ಸಾಮಾನುಗಳು, ಬಟ್ಟೆಗಳು, ಕೆಲವು ಚಿತ್ರಗಳು, ಅಗತ್ಯ ಕಾಗದಗಳು ಮತ್ತು ಒಂದು ಸಣ್ಣ ಮರದ ಪೆಟ್ಟಿಗೆ. ಎಲ್ಲವೂ 1-2 ಸೂಟ್ಕೇಸ್ಗಳಲ್ಲಿ ಹೊಂದಿಕೊಂಡಿತ್ತು. ಅವರು ಪ್ರವೀಣ್ ಮತ್ತು ಭವ್ಯಳ ಎದುರು ಉಪಹಾರ ಸೇವಿಸುವುದನ್ನು ಅರಿತರು. ಅವರಲ್ಲಿ ಯಾರೂ ಅವರ ಕೋಣೆಯ ಬಾಗಿಲನ್ನು ತಟ್ಟಲಿಲ್ಲ ಅಥವಾ ಅವರು ಹೇಗಿದ್ದಾರೆ ಎಂದು ಕೇಳಲಿಲ್ಲ. ಆ ಮನೆಯಲ್ಲಿ ಅವರ ಅಸ್ತಿತ್ವವೇ ಇಲ್ಲವೆನ್ನುವಂತೆ. ಅವರು ಮಗ ಮತ್ತು ಸೊಸೆ ಆಫೀಸ್ಗೆ ಹೋಗುವುದನ್ನು ಕಾಯುತ್ತಿದ್ದರು. ಪ್ರವೀಣ್ 8:30ಕ್ಕೆ ಹೊರಟು ಹೋದ ಮತ್ತು ಭವ್ಯ 9 ಗಂಟೆಗೆ. ಅವಳ ಕಾರಿನ ಧ್ವನಿ ಮಾಯವಾದ ತಕ್ಷಣ ಗೌರಮ್ಮ ತಮ್ಮ ಸೂಟ್ಕೇಸ್ಗಳನ್ನು ಕೋಣೆಯಿಂದ ಹೊರತೆಗೆದರು. ಅವರು ಕೊನೆಯ ಬಾರಿಗೆ ಮನೆಯನ್ನು ಸುತ್ತಾಡಿದರು. ಅವರು ಸಾವಿರಾರು ಬಾರಿ ಸ್ವಚ್ಛಗೊಳಿಸಿದ ಪ್ರತಿ ಮೂಲೆಯನ್ನು ನೋಡಿದರು. ಅಡುಗೆ ಮನೆ, ಅಲ್ಲಿ ಅವರು ಗಂಟೆಗಟ್ಟಲೆ ಅಡುಗೆ ಮಾಡಿದ್ದರು, ಆದರೆ ಧನ್ಯವಾದ ಮಾತುಗಳನ್ನು ಕಡಿಮೆ ಕೇಳಿದ್ದರು. ಮತ್ತು ಹಾಲ್ನಲ್ಲಿ ಅವರು ಎಂದಿಗೂ ಆರಾಮವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಅವರು ಮನೆಯಲ್ಲಿ ಕೀಲಿಗಳನ್ನು ಊಟದ ಟೇಬಲ್ ಮೇಲೆ ಇಟ್ಟರು. ಪಕ್ಕದಲ್ಲಿ ಅವರು ರಾತ್ರಿ ಬರೆದಿದ್ದ ಒಂದು ಚಿಟ್ಟಿಯನ್ನು ಸಹ ಇಟ್ಟರು. ಪ್ರವೀಣ್, ನಾನು ಹೋಗುತ್ತಿದ್ದೇನೆ. ನಾನು ಇನ್ನು ಮುಂದೆ ಇಲ್ಲಿ ಇರಲು ಸಾಧ್ಯವಿಲ್ಲ. ಇಲ್ಲಿ ನನ್ನ ಬೆಲೆ ಕೇವಲ ನನ್ನ ಹಣ. ನೀವು ಈ ಮನೆಯಲ್ಲಿ 20 ವರ್ಷಗಳಿಂದ ವಾಸಿಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಆದರೆ ನನಗೆ ನನ್ನ ಗೌರವ ವಾಪಸ್ ಬೇಕು. ನನ್ನನ್ನು ಹುಡುಕಬೇಡಿ. ನಾನು ಹೊಸ ಮನೆ ಮಾಡಿದಾಗ ವಿಳಾಸ ಕಳುಹಿಸುತ್ತೇನೆ ಮತ್ತು ನಾವು ಆರಾಮಾಗಿ ಕುಳಿತು ಮಾತನಾಡೋಣ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೂ ನನ್ನನ್ನು ನಾನು ಹೆಚ್ಚು ಪ್ರೀತಿಸುತ್ತೇನೆ, ಅಮ್ಮ. ಅವರು ಟ್ಯಾಕ್ಸಿ ಕರೆದು ತಮ್ಮ 2 ಸೂಟ್ಕೇಸ್ಗಳೊಂದಿಗೆ ಹೊರಗೆ ಕಾಯುತ್ತಿದ್ದರು. ನೆರೆಯವರಾದ ಮಿಸ್ಟರ್ ಶರ್ಮಾ ತಮ್ಮ ತೋಟಕ್ಕೆ ನೀರು ಹಾಕುತ್ತಿದ್ದರು. ಗುಡ್ ಮಾರ್ನಿಂಗ್ ಗೌರಮ್ಮ, ಎಲ್ಲಿಗೆ ಪ್ರಯಾಣ ಹೊರಟಿದ್ದೀರಾ? ಅವರು ಪ್ರೀತಿಯಿಂದ ಕೇಳಿದರು. ಹೌದು ಶರ್ಮಾ ಅವರೇ, ಅವರು ಉತ್ತರಿಸಿದರು ಮತ್ತು ಅವರ ಕಣ್ಣುಗಳನ್ನು ತಲುಪದ ನಗುವಿನಿಂದ ನೀಡಿದರು. ಟ್ಯಾಕ್ಸಿ ಬಂದಿತು. ಡ್ರೈವರ್ ಸೂಟ್ಕೇಸ್ಗಳನ್ನು ಇಟ್ಟರು. ಅವರು ಲತಾಳ ವಿಳಾಸವಾದ ಚಿಕ್ಕಮಗಳೂರಿನ ಹಳೆಯ ಬಡಾವಣೆಯನ್ನು ನೀಡಿದರು ಮತ್ತು ತಮ್ಮ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು. ಪ್ರತಿ ಬೀದಿಯೂ ಅವರನ್ನು ಪ್ರವೀಣ್ ಮತ್ತು ಭವ್ಯಾಳಿಂದ ದೂರ ಕರೆದುಕೊಂಡು ಹೋಗುತ್ತಿತ್ತು ಮತ್ತು
ಆಶ್ಚರ್ಯದ ಸಂಗತಿ ಏನೆಂದರೆ ದುಃಖದ ಬದಲಿಗೆ ಅವರಿಗೆ ಶಾಂತಿ ಅನಿಸುತ್ತಿತ್ತು. ಅವರು ಲತಾಳ ಮನೆ ತಲುಪಿದಾಗ ಲತಾ ಬಾಗಿಲಲ್ಲಿ ಅವರಿಗಾಗಿ ಕಾಯುತ್ತಿದ್ದಳು. ಅವರು ಅಪ್ಪಿಕೊಂಡರು ಮತ್ತು ಗೌರಮ್ಮ ಮತ್ತೆ ಅಳಲು ಶುರು ಮಾಡಿದರು. ಆದರೆ ಈ ಬಾರಿ ನೋವಿನ ಕಣ್ಣೀರಾಗಿರಲಿಲ್ಲ, ಕೃತಜ್ಞತೆಯ ಕಣ್ಣೀರಾಗಿತ್ತು. ನೀನು ಈಗ ನಮ್ಮ ಮನೆಯಲ್ಲಿದ್ದೀಯಾ, ಈಗ ನೀನು ಸುರಕ್ಷಿತವಾಗಿದ್ದೀಯಾ, ಲತಾ ಅವರ ಕೂದಲನ್ನು ಸವರುತ್ತಾ ಹೇಳಿದರು. ಲತಾ ಮನೆ ಚಿಕ್ಕದಾಗಿತ್ತು, ಆದರೆ ಸ್ವಚ್ಛ ಸ್ಥಿತಿಯಲ್ಲಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಶಾಂತಿ ಮತ್ತು ಯಾವುದೇ ಒತ್ತಡ ಇರಲಿಲ್ಲ, ಯಾವುದೇ ಕೋಪದ ನೋಟ ಇರಲಿಲ್ಲ. ಈ ಸೋಫಾ ಹಾಸಿಗೆ ನಿನಗಾಗಿ ದೊಡ್ಡದ್ದೇನಲ್ಲ, ಆದರೆ ಆರಾಮದಾಯಕವಾಗಿದೆ ಮತ್ತು ನೀನು ಇರಲು ಬಯಸುವಷ್ಟು ಕಾಲ ಈ ಮನೆ ನಿನ್ನದೇ, ಲತಾ ಹೇಳಿದರು. ಮಧ್ಯಾಹ್ನ 1 ಗಂಟೆ ಆದ. ಅವರ ಫೋನ್ ಶಬ್ದ ಮಾಡಲು ಶುರುವಾಯಿತು. ಅದು ಪ್ರವೀಣ್ ಫೋನ್ ಕಾಲ್. ಅವರು ಉತ್ತರಿಸಲಿಲ್ಲ. ಅವನು ಮತ್ತೆ ಮತ್ತೆ ಕರೆ ಮಾಡಿದ ನಂತರ ಒಂದು ಸಂದೇಶ ಬಿಟ್ಟ. ಅಮ್ಮ ಎಲ್ಲಿದ್ದೀರಾ? ನಾನು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದಿದ್ದೇನೆ ಮತ್ತು ನೀವು ಮನೆಯಲ್ಲಿಲ್ಲ. ನಾನು ನಿಮ್ಮ ಚೀಟಿ ನೋಡಿದ್ದೆ, ದಯವಿಟ್ಟು ಕರೆ ಮಾಡಿ. ನನಗೆ ಚಿಂತೆಯಾಗುತ್ತಿದೆ. ಚಿಂತೆ ಎಷ್ಟು ವಿಚಿತ್ರ. ಈಗ ಅವನಿಗೆ ಚಿಂತೆಯಾಗುತ್ತಿತ್ತು. ನೀನು ಅವರ ಮನೆಯಲ್ಲಿ ಕೂತಿದ್ದಾಗ ಚಿಂತೆ ಇರಲಿಲ್ಲ. ಅವನ ಹೆಂಡತಿ 65 ಲಕ್ಷ ಕದಿಯಲು ಪ್ರಯತ್ನಿಸಿದಾಗ ಚಿಂತೆ ಇರಲಿಲ್ಲ. 20 ವರ್ಷಗಳಿಂದ ಅವರು ಆ ಮನೆಯಲ್ಲಿ ಒಣಗುತ್ತಿದ್ದಾಗ ಚಿಂತೆ ಇರಲಿಲ್ಲ. ಉತ್ತರ ಕೊಡುತ್ತೀಯಾ? ಲತಾ ಕೇಳಿದರು. ಈಗಲ್ಲ, ನಾನು ಮೊದಲು ಸ್ಪಷ್ಟವಾಗಿ ಯೋಚಿಸಬೇಕು. ನಾನು ನನ್ನ ಜೀವನದಲ್ಲಿ ಏನು ಮಾಡಬೇಕೆಂದು ನಿರ್ಧರಿಸಬೇಕು, ಗೌರಮ್ಮ ಫೋನ್ ಆಫ್ ಮಾಡುತ್ತಾ ಹೇಳಿದರು. ಸಂಜೆ ಅವರಿಬ್ಬರು ಲತಾಳ ಸಣ್ಣ ಬಾಲ್ಕನಿಯಲ್ಲಿ ಕಾಫಿ ಕುಡಿಯಲು ಕುಳಿತರು. ಗೊತ್ತಾ ಲತಾ, ಗೌರಮ್ಮ ದೀರ್ಘ ಮೌನದ ನಂತರ ಹೇಳಿದರು. ಅವರು ನನ್ನ ಹಣ ಖರ್ಚು ಮಾಡಲು ಪ್ರಯತ್ನಿಸಿದ್ದಲ್ಲ, ಅವರು ನನ್ನ ಅವಮಾನ ಮಾಡಿದ್ದು ಸಹ ಅಲ್ಲ. ಹೆಚ್ಚು ನೋವಾಗುತ್ತಿರುವುದು, ನಾನು ನನ್ನ ಜೀವನದ 20 ವರ್ಷಗಳನ್ನು ನನ್ನ ಮಗನ ಪ್ರೀತಿಯನ್ನು ಗಳಿಸಲು ಕಳೆದಿದ್ದೇನೆ ಮತ್ತು ಈಗ ನನಗೆ ತಿಳಿಯಿತು, ಆ ಪ್ರೀತಿ ಯಾವಾಗಲೂ ಷರತ್ತುಬದ್ಧವಾಗಿತ್ತು ಎನ್ನುವುದು. ಲತಾ ಅವರ ಕೈಯನ್ನು ಹಿಡಿದು, ಗೌರಮ್ಮ, ನೀನು 20 ವರ್ಷಗಳನ್ನು ಹಾಳು ಮಾಡಿಲ್ಲ. ನೀನು 20 ವರ್ಷಗಳ ನಿಷ್ಠಪಟ್ಟ ಪ್ರೀತಿಯನ್ನು ನೀಡಿದ್ದೀಯಾ. ಸಮಸ್ಯೆ ನಿನ್ನಲ್ಲಲ್ಲ. ಸಮಸ್ಯೆ ಏನೆಂದರೆ ಪ್ರವೀಣ್ ಮತ್ತು ಅವನ ಹೆಂಗಸಿನ ಆ ಪ್ರೀತಿ ಬೆಲೆ ಗೊತ್ತಿರಲಿಲ್ಲ. ತಾಯಿ ಯಾವಾಗಲೂ ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾಳೆ. ಗೌರಮ್ಮ ಅವನಿಗೆ ಬಾಲ್ಯದಲ್ಲಿ ಈ ವಿಷಯ ಕಲಿಸಿದಾಗಲಿಲ್ಲ ಪಶ್ಚಾತ್ತಾಪವನ್ನು ಅನುಭವಿಸುತ್ತಾ ಹೇಳಿದರು. ತಾಯಿ ಮಕ್ಕಳಿಗೆ ಪ್ರೀತಿ ನೀಡಬೇಕು, ಆದರೆ ಮಕ್ಕಳು ತಾಯಿಯನ್ನು ಪ್ರೀತಿಸಬೇಕು. ಪ್ರೀತಿ ಏಕಮುಖವಾಗಿರುವುದಿಲ್ಲ ಗೌರಮ್ಮ, ಮತ್ತು ತ್ಯಾಗಕ್ಕೆ ಒಂದು ಮಿತಿ ಇರುತ್ತದೆ. ತ್ಯಾಗವು ನಿನ್ನ ಆತ್ಮವನ್ನು ಕೊಲ್ಲಲು ಶುರು ಮಾಡಿದರೆ ಅದು ಪ್ರೀತಿಯಲ್ಲ, ಅದು ನಿನ್ನನ್ನು ನೀನು ಹಾಳು ಮಾಡಿಕೊಳ್ಳುವುದು, ಲತಾ ದೃಢವಾಗಿ ಉತ್ತರಿಸಿದರು. ಲತಾ, ನೀನು ಹೇಳುವುದು ಸರಿ. ನನಗೆ ಈಗ ನನ್ನ ಮನೆ ಬೇಕು, ನನ್ನದೇ ಆದ ಜಾಗ. ಅಲ್ಲಿ ಯಾರೂ ನನಗೆ ಮಧ್ಯದಲ್ಲಿ ಬರುತ್ತಿದ್ದೇನೆ ಎಂದು ಹೇಳಬಾರದು. ಅಲ್ಲಿ ನಾನು ಬೆಳಗ್ಗೆ ಕಾಫಿ ಕುಡಿಯುವಾಗ ಬೇರೆಯವರ ವಿದ್ಯುತ್ ಬಳಸುತ್ತಿದ್ದೇನೆ ಎಂದು ಯೋಚಿಸಬಾರದು ಎಂದು ಗೌರಮ್ಮ ಹೇಳಿದರು. ಹಾಗಾದರೆ ನಾಳೆ ಬೆಳಗ್ಗೆ ನಾವು ಮನೆ ಹುಡುಕಲು ಶುರು ಮಾಡುತ್ತೇವೆ, ಲತಾ ದೃಢ ನಿಶ್ಚಯದಿಂದ ಹೇಳಿದರು. ಮರುದಿನ ಬೆಳಗ್ಗೆ ಗೌರಮ್ಮ ಫೋನ್ ಆಫ್ ಇತ್ತು. ಅವರಿಗೆ ತಪ್ಪಿ ಹೋದ ಕರೆಗಳ ಸಂಖ್ಯೆ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಮೊದಲ ಬಾರಿಗೆ ಅವರು ತಮ್ಮ ಬಗ್ಗೆ ಯೋಚಿಸುತ್ತಿದ್ದರು. ಉಪಹಾರದ ನಂತರ ಅವರು ಲತಾಳೊಂದಿಗೆ ಹೊರಟರು. ಅವರು 5 ಮನೆಗಳನ್ನು ನೋಡಿದರು. ಎಲ್ಲವೂ ಅವರ ಬಜೆಟ್ನಲ್ಲಿ ಇದ್ದವು. 5ನೇ ಮನೆ, ಅದನ್ನು ನೋಡಿದ ಕೂಡಲೇ ಅವರ ಹೃದಯ ಅದನ್ನು ಒಪ್ಪಿಕೊಂಡಿತ್ತು. ಅದು ಬಾದಾಮಿಯ ಒಳ್ಳೆಯ ಕಟ್ಟಡದಲ್ಲಿ 2ನೇ ಮಹಡಿಯಲ್ಲಿತ್ತು. ಒಂದು ದೊಡ್ಡ ಕಿಟಕಿ ಇರುವ ಹಾಲ್ ಇತ್ತು. ಕೆಳಗಡೆ ಒಂದು ಸಣ್ಣ ಪಾರ್ಕ್ ಕಾಣುತ್ತಿತ್ತು. ತೆರೆದ ಅಡಿಗೆ ಮನೆ, ಒಂದು ದೊಡ್ಡ ಮಲಗುವ ಕೋಣೆ ಮತ್ತು ಸ್ವಚ್ಛವಾದ ಸ್ನಾನದ ಕೋಣೆ. ಇದು ಹೆಚ್ಚು ದೊಡ್ಡದಿರಲಿಲ್ಲ, ಆದರೆ ಆರಾಮದಾಯಕವಾಗಿತ್ತು. ಬೆಳಕಿನಿಂದ ತುಂಬಿತ್ತು ಮತ್ತು ಶಾಂತಿ ಇತ್ತು. ಇದಕ್ಕೆ ಎಷ್ಟು ಕೇಳುತ್ತಿದ್ದಾರೆ? ಅವರ ಮಾಲೀಕರನ್ನು ಕೇಳಿದರು. 45 ಲಕ್ಷ. ಇದರಲ್ಲಿ ಕೆಳಗೆ ಕಾರ್ ನಿಲ್ಲಿಸುವ ಜಾಗ ಮತ್ತು ನೆಲ ಮಹಡಿಯಲ್ಲಿ ಒಂದು ಸಣ್ಣ ಅಡುಗೆ ಕೋಣೆಯೂ ಸೇರಿದೆ. ಮಾಲೀಕರು ಹೇಳಿದರು. ಅವರು ನಗದು ರೂಪದಲ್ಲಿ ಹಣ ಕೊಡಬಹುದಿತ್ತು ಮತ್ತು ಆಗಲೂ ಅವರ ಬಳಿ 65 ಲಕ್ಷ ಉಳಿಯುತ್ತಿತ್ತು. ಆರಾಮವಾಗಿ ಬದುಕಲು ಸಾಕಾಗುತ್ತಿತ್ತು. ನಾನು ಇದನ್ನು ಖರೀದಿಸಲು ಬಯಸುತ್ತೇನೆ, ಅವರು ದೃಢವಾದ ಧ್ವನಿಯಲ್ಲಿ ಹೇಳಿದರು. ಅವರು 5 ಲಕ್ಷದ ಮೊದಲ ಕಂತಿನ ಚೆಕ್ ನೀಡಿದರು ಮತ್ತು ಒಪ್ಪಂದಕ್ಕೆ ಸಹಿ ಹಾಕಿದರು. ಲತಾ ಮತ್ತು ಗೌರಮ್ಮ ಅಪ್ಪಿಕೊಂಡರು. ನೀನು ಮಾಡಿ ತೋರಿಸಿದೆ ಗೌರಮ್ಮ, ನಿನ್ನದೇ ಮನೆ ಇರುತ್ತೆ, ಲತಾ ಸಂತೋಷದಿಂದ ಹೇಳಿದರು. ವಾಪಸ್ ಬಂದು ಅವರು ಫೋನ್ ಆನ್ ಮಾಡಿದರು. ಪ್ರವೀಣ್ 38 ಕರೆಗಳು, ಭವ್ಯಾಳ 17 ಮತ್ತು 40ಕ್ಕೂ ಹೆಚ್ಚು ಸಂದೇಶಗಳಿದ್ದವು. ಶುರುವಿನಲ್ಲಿ ಸಂದೇಶ ಚಿಂತೆಯಂತಾಗಿದ್ದವು, ನಂತರ ರೀತಿ ಬದಲಾಗಿತ್ತು. ನಾಟಕ ನಿಲ್ಲಿಸಿ ಅಮ್ಮ, ನಾವು ಮುಖ್ಯ ವಿಷಯಗಳ ಬಗ್ಗೆ ಮಾತನಾಡಬೇಕು. ಮತ್ತೆ ಕೊನೆಯ ಸಂದೇಶದಲ್ಲಿ ಬೆದರಿಕೆ ಇತ್ತು. ನೀವು ಉತ್ತರಿಸದಿದ್ದರೆ ನಾವು ಪೊಲೀಸ್ ಬಳಿ ಹೋಗುತ್ತೇವೆ, ನಿಮಗೆ ಇರಲು ಜಾಗವಿರಲ್ಲ, ನೀವು ವಾಪಸ್ ಬರಲೇಬೇಕು. ಲತಾ ಸಂದೇಶಗಳನ್ನು ಓದಿದಳು. ಕೋಪದಿಂದ ಕಣ್ಣು ಕೆಂಪಗಾಗಿಸಿಕೊಂಡಳು. ಈ ಹುಡುಗನಿಗೆ ಹುಚ್ಚು ಹಿಡಿದಿದೆ. ನಿನ್ನೊಂದಿಗೆ ಹೇಗೆ ಮಾತನಾಡುತ್ತಿದ್ದಾನೆ? ಅವನು ನಿನ್ನವನ್ನು ವರ್ಷಗಳಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿರುವಂತೆ, ಲತಾ ಹೇಳಿದಳು. ಗೌರಮ್ಮ ಪ್ರವೀಣ್ಗೆ ಒಂದು ದೀರ್ಘವಾದ ಸಂದೇಶ ಬರೆದರು. ಪ್ರವೀಣ್, ನಾನು ಚೆನ್ನಾಗಿದ್ದೇನೆ, ನಾನು ಸುರಕ್ಷಿತ ಜಾಗದಲ್ಲಿದ್ದೇನೆ. ಸ್ನೇಹಿತೆಯೊಂದಿಗೆ ನನಗೆ ಆ ಹೊಸ ಮನೆಯೂ ಸಿಕ್ಕಿದೆ.
ಅವರು ತಮ್ಮ ಸಂದೇಶವನ್ನು ಮುಂದುವರೆಸಿದರು. ನನ್ನ ಮಾನಸಿಕ ಶಾಂತಿಗಾಗಿ ಆ ಮನೆಯಿಂದ ಹೊರಬರುವುದು ಮುಖ್ಯವಾಗಿತ್ತು. ನಾನು 20 ವರ್ಷಗಳಿಂದ ನೋವನ್ನು ಅನುಭವಿಸುತ್ತಿದ್ದೆ ಮತ್ತು ನಿನ್ನೆಯ ಘಟನೆ ಇನ್ನು ಮುಂದೆ ಸಹಿಸಲು ಸಾಧ್ಯವಿರಲಿಲ್ಲ. ನಾನು ನನ್ನ ಮನೆ ಖರೀದಿಸಿದ್ದೇನೆ. 1 ವಾರದಲ್ಲಿ ಹೊಸ ಮನೆಗೆ ಹೋಗುತ್ತಿದ್ದೇನೆ. ಇದು ನಿನಗೆ ಶಿಕ್ಷೆಯಲ್ಲ, ಇದು ನನಗಾಗಿ ನಾನು ಪ್ರೀತಿಸುತ್ತಿರುವ ನಿರ್ಧಾರ. ನಾನು ಹೊಸ ಮನೆಯಲ್ಲಿ ಇರಲು ಶುರು ಮಾಡಿದಾಗ ವಿಳಾಸ ಕಳಿಸುತ್ತೇನೆ ಮತ್ತು ನೀವು ಆರಾಮವಾಗಿ ಮಾತನಾಡೋಣ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ಈಗ ನನ್ನನ್ನು ನಾನು ಹೆಚ್ಚು ಪ್ರೀತಿಸುತ್ತೇನೆ. ಅವರು ಸೆಂಡ್ ಬಟನ್ ಒತ್ತಿದರು. ಪ್ರವೀಣ್ನ ಉತ್ತರ ಬಂದಾಗ ಅವನು ಭಯದಲ್ಲಿದ್ದ. ಅಮ್ಮ, ಇದು ಹುಚ್ಚುತನ. ನೀವು ಹೇಗೆ ಯಾವುದೇ ಮನೆ ಖರೀದಿಸಲು ಸಾಧ್ಯ? ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ? ಇದು ಮೋಸವಾದರೆ ಏನು ಮಾಡುತ್ತೀರಾ? ಗೌರಮ್ಮ ಒಂದು ಸಣ್ಣ ಉತ್ತರ ಕಳಿಸಿದಳು. ಪ್ರವೀಣ್, ನನ್ನನ್ನು ನಾನು ನೋಡಿಕೊಳ್ಳಬಲ್ಲೆ ಮತ್ತು ಭವ್ಯಳಿಂದ ನನಗೆ ಯಾವುದೇ ಕ್ಷಮೆ ಬೇಕಾಗಿಲ್ಲ. ಯಾರಾದರೂ ಕ್ಷಮೆ ಕೇಳಬೇಕಿದ್ದರೆ ಅದು ನಾವಿಬ್ಬರು. ನಾನು ಸಿದ್ಧವಾದಾಗ ಮಾತನಾಡೋಣ ಮತ್ತು ಫೋನ್ ಆಫ್ ಮಾಡಿದರು. ಭಾನುವಾರ ಗೌರಮ್ಮ ಮತ್ತು ಲತಾ ಮಾರುಕಟ್ಟೆಗೆ ಹೋದರು. ಅವರು ಒಂದು ಸಣ್ಣ ಸುಂದರವಾದ ಊಟದ ಟೇಬಲ್ ಖರೀದಿಸಿದರು. ಸೋಮವಾರ ಅವರು ವಕೀಲರನ್ನು ಭೇಟಿಯಾದರು. ಎಲ್ಲವನ್ನೂ ಕಾನೂನುಬದ್ಧ ಮತ್ತು ಸರಿಯಾಗಿತ್ತು. ಮುಂದಿನ ಶುಕ್ರವಾರ ಕಾಗದಗಳಿಗೆ ಸಹಿ ಹಾಕಬೇಕಾಗಿತ್ತು. 55 ಲಕ್ಷ ರೂಪಾಯಿ ಒಟ್ಟು ಹಣ ಪಾವತಿಸಬೇಕಾಗಿತ್ತು. ಪ್ರವೀಣ್ ಅವರು ಮನೆ ಖರೀದಿಸುವುದನ್ನು ತಪ್ಪು ಎಂದು ಯೋಚಿಸಿದ್ದ ಗೌರಮ್ಮ ಗೌರವವನ್ನು ಮರಳಿ ಪಡೆಯುವುದು ಸರಿ ಎಂದು ತಿಳಿದಿದ್ದರು. ಶುಕ್ರವಾರಕ್ಕಿಂತ 1 ದಿನ ಮೊದಲು ಪ್ರವೀಣ್ ಲತಾ ಅವರ ಮನೆಗೆ ಬಂದ. ಲತಾ ಬಾಗಿಲು ತೆರೆದಳು. ಪ್ರವೀಣ್ ದಣಿದಂತೆ ಚಿಂತಿತನಂತೆ ಕಾಣುತ್ತಿದ್ದ. ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಇದ್ದವು. ಅಮ್ಮ, ಅವನು ನಿಧಾನವಾಗಿ ಹೇಳಿದ. ಗೌರಮ್ಮ ಉತ್ತರಿಸಿದರು. ಅವನು ಒಳಗೆ ಬರಲು ಹೇಳಲಿಲ್ಲ. ನಾವು ಮಾತನಾಡಬಹುದೇ? ಅವನು ಕೇಳಿದ. ಸರಿ, ಗೌರಮ್ಮ ಹೇಳಿದರು. ಅಮ್ಮ, ನನಗೆ ಗೊತ್ತು, ನಾವು ತಪ್ಪು ಮಾಡಿದ್ದೇವೆ. ನಾವು ನಿಮ್ಮ ಕಾರ್ಡನ್ನು ತೆಗೆದುಕೊಳ್ಳಬಾರದಿತ್ತು, ಆದರೆ ನೀವು ಹೀಗೆ ಹೇಳದೆ ಹೋಗಬಾರದಿತ್ತು. ಅವನು ಸುತ್ತು ಬಳಸಿ ಮಾತನಾಡಲು ಪ್ರಯತ್ನಿಸುತ್ತಿದ್ದ. ಪ್ರವೀಣ್, ನಾನು ಚೀಟಿ ಬರೆದಿಟ್ಟು ಬಂದಿದ್ದೆ. ನನಗೆ ಹೊರಬರುವುದು ಮುಖ್ಯವಾಗಿತ್ತು, ನನ್ನ ಮನಸ್ಸಿನ ಶಾಂತಿಗಾಗಿ. ಮತ್ತು ನೀನು ವರ್ಷಗಳಿಂದ ನನ್ನನ್ನು ಗೌರವಿಸಲಿಲ್ಲ. 65 ಲಕ್ಷ ರೂಪಾಯಿ ನನ್ನ ಅನುಮತಿ ಇಲ್ಲದೆ ಹಂಚಿಕೊಳ್ಳುವುದು ಅಥವಾ ಕಳ್ಳತನ? ಗೌರಮ್ಮ ಶಾಂತವಾಗಿ ಹೇಳಿದರು. ಪ್ರವೀಣ್ ಎಲ್ಲ ರೀತಿಯ ತಂತ್ರಗಳನ್ನು ಬಳಸಿದ. ನಂತರ ಅವನು ನೇರವಾಗಿ ಪ್ರಶ್ನೆ ಕೇಳಿದ. ಮತ್ತು ಹಣ? ಆ ಮನೆ ನಂತರ ಎಷ್ಟು ಉಳಿದಿದೆ? ಇದು ನಿನ್ನ ಕೆಲಸವಲ್ಲ ಪ್ರವೀಣ್, ಗೌರಮ್ಮ ದೃಢವಾಗಿ ಉತ್ತರಿಸಿದರು. ಏಕೆ ಇಲ್ಲ? ನಾನು ನಿಮ್ಮ ಮಗ. ನೀವು ನಿಮ್ಮ ಹಣದ ಲೆಕ್ಕವನ್ನು ಹೇಗೆ ನಿಭಾಯಿಸುತ್ತಿದ್ದೀರಾ ಎಂದು ತಿಳಿಯುವ ಹಕ್ಕು ನನಗಿದೆ. ನಿಮ್ಮ ವಯಸ್ಸಿನಲ್ಲಿ ತಪ್ಪು ನಿರ್ಧಾರಗಳು ಆಗಬಹುದು. ಪ್ರವೀಣ್ ಅವರನ್ನು ಕೆಣಕುತ್ತಾ ಹೇಳಿದ. ನನ್ನ ವಯಸ್ಸಿನಲ್ಲಿ ನಿನಗಿಂತ ಹೆಚ್ಚು ಅನುಭವ ಮತ್ತು ತಿಳುವಳಿಕೆ ಇದೆ. ನಾನು 40 ವರ್ಷಗಳ ಕಾಲ ತಪ್ಪಿಲ್ಲದೆ ಹಣವನ್ನು ನಿರ್ವಹಿಸಿದ್ದೇನೆ. ಗೌರಮ್ಮ ಕೈಗಳನ್ನು ಕಟ್ಟಿಕೊಂಡು ಹೇಳಿದರು. ಈ ಹಣ ಸ್ವಲ್ಪ ನನ್ನದು ಇದೆ. ನಾನು ನಿಮಗೆ 20 ವರ್ಷಗಳ ಕಾಲ ಮನೆಯಲ್ಲಿ ಊಟ ಸೌಕರ್ಯವನ್ನು ನೀಡಿದ್ದೇನೆ. ನಾವು ಆ ಕಳೆಯುಳಿಕೆಯನ್ನು ಮಾಡಿದರೆ ಬಹುಶಃ ನಾನು ನಿಮಗೆ ಏನು ಕೊಡಬೇಕಾಗಿಲ್ಲ. ಲತಾ ಮಧ್ಯ ಬಂದಳು. ಪ್ರವೀಣ್, ಈಗ ನೀನು ಹೋಗು. ನಿನ್ನ ತಾಯಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ನಿನಗೆ ಅವರ ಹಣದ ಮೇಲೆ ಯಾವುದೇ ಹಕ್ಕಿಲ್ಲ. ಪ್ರವೀಣ್ ಲತಾಳ ಕಡೆ ನೋಡಿದ. ನೀವು ಮಧ್ಯೆ ಬರಬೇಡಿ. ಇದು ತಾಯಿ ಮಗನ ಮಾತು. ಇದು ನನ್ನ ಮನೆ ಮತ್ತು ನಾನು ಯಾವಾಗ ಬೇಕಾದರೂ ಭಾಗವಹಿಸಬಹುದು. ಈಗ ನೀನು ಹೊರಡು ಅಥವಾ ನಾನು ಸೆಕ್ಯೂರಿಟಿಯನ್ನು ಕರೆಯಬೇಕಾ? ಲತಾ ಫೋನ್ ತೆಗೆಯುತ್ತಾ ಹೇಳಿದರು. ನಿಮಗೆ ಇದು ಬೇಕಾ ಅಮ್ಮ? ನನ್ನ ಕುಟುಂಬವನ್ನು ಒಡೆಯಲು ನಮ್ಮ ನಡುವೆ ಅಪರಿಚಿತರನ್ನು ಬರಲು ಬಿಡುವುದು? ಪ್ರವೀಣ್ ಲತಾಳ ಕಡೆ ನೋಡುತ್ತಾ ಕೇಳಿದ. ಲತಾ ಅಪರಿಚಿತೆ ಅಲ್ಲ. ನೀನು ಇಲ್ಲದಕ್ಕಿಂತ ಅವಳು ನನ್ನ ಸ್ನೇಹಿತೆ. ಮತ್ತು ಕುಟುಂಬವು ಒಡೆದಿದ್ದು ಯಾವಾಗ ಅಂದರೆ ನೀನು ನಿನ್ನನ್ನು ನಿನ್ನ ತಾಯಿಯಂತೆ ನೋಡದೆ ನಿನ್ನ ATMನಂತೆ ನೋಡಲು ಶುರು ಮಾಡಿದಾಗ. ಗೌರಮ್ಮ ನೋವಿನಿಂದ ಹೇಳಿದರು. ನೀವು ಹೀಗೆ ಮಾಡುತ್ತಿದ್ದೀರಾ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಭವ್ಯ ಸರಿಯಾಗಿ ಹೇಳುತ್ತಿದ್ದಾಳೆ. ನೀವು ಕೇವಲ ನಿಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತೀರಾ? ಪ್ರವೀಣ್ ವಿಷ ತುಂಬಿದ ಮಾತುಗಳನ್ನು ಹೇಳಿದ. ನೀನು ಇದೇನೇ ಯೋಚಿಸಿದರೆ ನಾನು ನಿನ್ನ ಜೀವನದಿಂದ ಹೊರಟು ಹೋಗುವುದೇ ಒಳ್ಳೆಯದು, ಗೌರಮ್ಮ ನಡುಗುವ ಧ್ವನಿಯಲ್ಲಿ ಹೇಳಿದರು. ಪ್ರವೀಣ್ ಕೋಪದಿಂದ ತಿರುಗಿ ಲಿಫ್ಟ್ ಕಡೆ ಹೊರಟು ಹೋದ. ಅನಾರೋಗ್ಯಕ್ಕೆ ಬಿದ್ದರೆ ಅಥವಾ ಸಹಾಯ ಬೇಕಾದರೆ ನನ್ನ ಬಳಿ ಬರಬೇಡಿ, ಅವನು ಹಿಂತಿರುಗಿ ಹೇಳಿದ. ಪ್ರವೀಣ್ ಗೌರಮ್ಮನನ್ನು ಕರೆದು ಮತ್ತು ಅವನ ನಿಂತ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ನಾನು ನಿಮ್ಮ ಅನುಕೂಲಕ್ಕಾಗಿ ನನ್ನ ಗೌರವವನ್ನು ತ್ಯಾಗ ಮಾಡಲು ಸಿದ್ಧವಿಲ್ಲ. ಪ್ರವೀಣ್ ಉತ್ತರಿಸದೆ ಲಿಫ್ಟ್ ಒಳಗೆ ಹೋದ. ಗೌರಮ್ಮ ಆ ರಾತ್ರಿ 20 ವರ್ಷಗಳ ದುಃಖ ಜೀವನಕ್ಕೆ ಎಂದಿಗೂ ಗೌರವ ಕೊಡದ ಆ ಕುಟುಂಬಕ್ಕಾಗಿ. ಆದರೆ ಅದರಲ್ಲಿ ಶಾಂತಿ, ಕಣ್ಣೀರು ಸಹ ಇತ್ತು. ಮರುದಿನ ಶುಕ್ರವಾರ ಬೆಳಗ್ಗೆ ಬೆಳಕು ತುಂಬಿತ್ತು. ಲತಾ ಅವರೊಂದಿಗೆ ವಕೀಲರ ಕಚೇರಿಗೆ ಹೋದರು. ಇದು ನಿನ್ನ ಜೀವನದ ಅತ್ಯಂತ ಮುಖ್ಯ ದಿನ, ಗೌರಮ್ಮ, ಲತಾ ಹೇಳಿದರು. 2 ಗಂಟೆಗಳ ಕಾಲ ಕಾಗದಗಳಿಗೆ ಸಹಿ ಹಾಕಲಾಯಿತು. 50 ಲಕ್ಷದ ಚೆಕ್ ನೀಡುವ ಸಮಯ ಬಂದಾಗ ಗೌರಮ್ಮನ ಕೈ ಸ್ವಲ್ಪ ನಡುಗಿತ್ತು. ಆದರೆ ಅವರು ಲತಾಳನ್ನು ನೋಡಿದರು. ಅವರು ಹೆಮ್ಮೆಯಿಂದ ನಕ್ಕರು ಮತ್ತು ಅವರು ಇದನ್ನು ಯಾಕೆ ಮಾಡುತ್ತಿದ್ದೀರಾ ಎಂದು ಅವರಿಗೆ ನೆನಪಾಯಿತು. ತುಂಬ ಒಳ್ಳೆಯದು ಮಿಸಸ್ ಗೌರಮ್ಮ. ಈ ಮನೆ ಈಗ ಕಾನೂನುಬದ್ಧವಾಗಿ ನಿಮ್ಮದು. ಈಗ ಕೀಲಿಗಳು ಮತ್ತು ಕಾಗದಗಳು. ವಕೀಲರು ಅವರಿಗೆ ಒಂದು ದಪ್ಪ ಲಕೋಟೆ ಮತ್ತು 3 ಕೀಲಿಗಳನ್ನು
ನೀಡಿದರು. ಆ ಕೀಲಿಗಳು ಅವರಿಗೆ ಸ್ವತಂತ್ರ, ಗೌರವ ಮತ್ತು ಸಾತ್ವಿಕತೆಯನ್ನು ತಂದುಕೊಟ್ಟಿತು. ಅವರು ಲತಾ ಅವರೊಂದಿಗೆ ಅಪ್ಪಿಕೊಂಡರು. ಅವರು ಎಲ್ಲ ಹೊಸ ಸಾಮಾನುಗಳನ್ನು ಬಾದಾಮಿ ಹೊಸ ಮನೆಗೆ ಸ್ಥಳಾಂತರಿಸಿದರು. ಮನೆಯು ನೆಮ್ಮದಿಯಿಂದ ತುಂಬಿತ್ತು. ಪ್ರತಿಯೊಂದು ವಸ್ತುವನ್ನು ಅವರ ಅನುಕೂಲಕ್ಕಾಗಿ ಆರಿಸಲಾಗಿತ್ತು. ಗೌರಮ್ಮ ತಮ್ಮ ಹೊಸ ಮನೆಯಲ್ಲಿ ಮೊದಲ ರಾತ್ರಿ ಕಳೆದರು. ಅವರು ತಮ್ಮ ಚಹಾ ಟೇಬಲ್ನಲ್ಲಿ ಚಹಾ ತಯಾರಿಸಿದ್ದರು. ತಮ್ಮ ಕಪ್ನಲ್ಲಿ ಕುಡಿದರು ಮತ್ತು ಕಿಟಕಿಯಿಂದ ಪಾರ್ಕ್ನನ್ನು ನೋಡಿದರು. ಯಾವುದೇ ಒತ್ತಡವಿಲ್ಲದೆ, ಯಾವುದೇ ಭಯವಿಲ್ಲದೆ, ಕೇವಲ ಶಾಂತಿ, ಮೌನ ಮತ್ತು ಸ್ವತಂತ್ರವಿತ್ತು. ಅವರು ಮುಂದಿನ ಕೆಲವು ತಿಂಗಳುಗಳು ತಮ್ಮನ್ನು ತಾವು ಮತ್ತೆ ಕಂಡುಕೊಂಡರು. ಸಮುದಾಯ ಕೇಂದ್ರದಲ್ಲಿ ಹೆಣಿಕೆ ಕ್ಲಾಸ್ ಸೇರಿದರು. ಪ್ರತಿದಿನ ಬೆಳಗ್ಗೆ ಪಾರ್ಕ್ನಲ್ಲಿ ತಿರುಗಾಡಲು ಹೋಗುತ್ತಿದ್ದರು. 6 ತಿಂಗಳ ನಂತರ ಪ್ರವೀಣ್ ಸಂದೇಶ ಬಂದಿತ್ತು. ಈ ಬಾರಿ ಸಂದೇಶ ಬೇರೆ ಇತ್ತು. ಅಮ್ಮ, ನನಗೆ ಗೊತ್ತು, ನಾವು ತಿಂಗಳುಗಳಿಂದ ಮಾತನಾಡುತ್ತಿಲ್ಲ. ನಾನು ತುಂಬ ಯೋಚಿಸುತ್ತಿದ್ದೆ. ಭವ್ಯ ಮತ್ತು ನನ್ನ ನಡುವೆ ಎಲ್ಲವೂ ಸರಿಯಾಗಿ ನಡೆಯುತ್ತಿಲ್ಲ. ಅವಳಿಗೆ ಯಾವಾಗಲೂ ಹೆಚ್ಚು ಬೇಕು ಮತ್ತು ಅವಳು ನಿಮ್ಮೊಂದಿಗೆ ಹಾಗೆಯೇ ಇದ್ದಳು ಎಂದು ನನಗೆ ಈಗ ಅರ್ಥವಾಗಿದೆ. ನೀವು ಯಾಕೆ ಹೊರಟು ಹೋಗಿದ್ರಿ ಎಂದು ಈಗ ನನಗೆ ಅರ್ಥವಾಗುತ್ತಿದೆ. ನನ್ನಿಂದ ಕ್ಷಮೆ ನಿರೀಕ್ಷೆ ಇಲ್ಲ. ಕೇವಲ ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ನಿಮಗೆ ತಿಳಿಸಲು ಬಯಸುತ್ತೇನೆ. ಗೌರಮ್ಮ ಉತ್ತರಿಸಿದರು. ಪ್ರವೀಣ್, ನಿನ್ನ ಪ್ರಾಮಾಣಿಕತೆ ಬೆಲೆ ಇದೆ. ನೀವು ನಮ್ಮ ಸಂಬಂಧವನ್ನು ಸರಿಪಡಿಸಲು ಬಯಸಿದರೆ ಸ್ವಾಗತ. ಆದರೆ ಈಗ ಗಡಿಗಳು ಬೇರೆ ಇರುತ್ತವೆ. ನಾನು ಸುಳ್ಳನ್ನು ನಂಬುವ ತಾಯಿಯಲ್ಲ. ನೀವು ನನ್ನನ್ನು ಗೌರವಿಸಲು ಸಾಧ್ಯವಾದರೆ ನಾನು ಹೊಸದಾಗಿ ಜೀವನ ಶುರು ಮಾಡಬಹುದು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ಈಗ ನಾನು ನನ್ನನ್ನು ಹೆಚ್ಚು ಪ್ರೀತಿಸುತ್ತಿದ್ದೇನೆ. ಒಂದು ಭಾನುವಾರ ಪ್ರವೀಣ್ ಅವರನ್ನು ಭೇಟಿಯಾಗಲು ಬಂದ ಒಬ್ಬಂಟಿಯಾಗಿ ಅವರು ಅವನಿಗೆ ಮನೆಯನ್ನು ತೋರಿಸಿದರು. ಇದು ಚಿಕ್ಕದಾಗಿದೆ, ಆದರೆ ಆರಾಮದಾಯಕವಾಗಿದೆ ಅಮ್ಮ, ಅವನು ಹೃದಯದಿಂದ ಹೇಳಿದ. ಅವರು ಗಂಟೆಗಳ ಕಾಲ ಮಾತನಾಡಿದರು ಮತ್ತು ಪ್ರವೀಣ್ ಭವ್ಯಗಾಗಿ ನಿಮ್ಮನ್ನು ದೂರ ಮಾಡಿಕೊಂಡೆ ಎಂದು ಹೇಳಿದ. ನೀವು ನನ್ನನ್ನು ಕ್ಷಮಿಸುತ್ತೀರಾ? ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಮಗು. ಕ್ಷಮೆ ನಿನಗಾಗಿ ಅಲ್ಲ, ನನಗಾಗಿ. ನಾನು ಕೋಪದಿಂದ ಮುಕ್ತವಾಗಲು. ಆದರೆ ಕ್ಷಮೆ ಎಂದರೆ ನಾವು ವಾಪಸ್ ಮೊದಲಿನಂತೆ ಆಗುವುದಿಲ್ಲ. ಇದರರ್ಥ ನಾವು ಉತ್ತಮ ಬಾಂಧವ್ಯಗಳೊಂದಿಗೆ ಮುಂದುವರಿಸುತ್ತೇವೆ ಎಂದು ಗೌರಮ್ಮ ಶಾಂತಿಯಿಂದ ವಿವರಿಸಿದರು. 6 ತಿಂಗಳ ನಂತರ ಪ್ರವೀಣ್ ಮತ್ತು ಭವ್ಯಳ ವಿಚ್ಛೇದನವಾಯಿತು. ಗೌರಮ್ಮ ದೊಡ್ಡ ಆಸ್ತಿ. ಇಂದು 1 ವರ್ಷದ ನಂತರ ಗೌರಮ್ಮನಿಗೆ 59 ವರ್ಷ. ಅವರ ಬಳಿ 65 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿದೆ. ಮನೆ ಸಂಪೂರ್ಣವಾಗಿ ಆರಾಮದಾಯಕವಾಗಿದೆ. ಪ್ರವೀಣ್ ಪ್ರತಿ 2 ವಾರಗಳಿಗೊಮ್ಮೆ ಅವರನ್ನು ಭೇಟಿಯಾಗಲು ಬರುತ್ತಾನೆ ಮತ್ತು ಈಗ ಅವರ ಸಂಬಂಧ ಪ್ರಾಮಾಣಿಕವಾಗಿದೆ. ಅವರ ಜೀವನವು ಹೆಚ್ಚು ವಿಶೇಷವಾಗಿಲ್ಲ, ಆದರೆ ಅವರ ಬಳಿ 20 ವರ್ಷಗಳಿಂದ ಇರದಂಥ ಶಾಂತಿ ಇದೆ. ಅವರ ಬಳಿ ತಮ್ಮದೇ ಆದ ಜಾಗ, ತಮ್ಮದೇ ಆದ ಹಣ, ತಮ್ಮದೇ ಆದ ಗೌರವವಿದೆ. ಅವರು ಹಿಂತಿರುಗಿ ನೋಡಿದಾಗ ಅವರಿಗೆ ದುಃಖವಾಗುತ್ತದೆ. ಅವರು ಯಾಕೆ ಮೊದಲೇ ಹೊರಗೆ ಬರಲಿಲ್ಲ ಎಂದು. ಆದರೆ ನಂತರ ಅವರಿಗೆ ನೆನಪಾಗುತ್ತದೆ, ಈ ನೋವು ತಮಗಾಗಿ ಬದುಕುವುದು ಜೀವನದ ಅತ್ಯಂತ ಮುಖ್ಯ ಎನ್ನುವುದು ತೋರಿಸಿಕೊಟ್ಟಿದೆ. ಹಾಗಾದರೆ ನೀವೆಲ್ಲರೂ ನೋಡಿದಿರಲ್ಲ, ಗೌರಮ್ಮ 58 ವರ್ಷದ ವಯಸ್ಸಿನಲ್ಲಿ ತಮ್ಮ ಆತ್ಮಗೌರವವನ್ನು ಮರಳಿ ಪಡೆದರು ಎನ್ನುವುದು. ಗಡಿಗಳನ್ನು ನಿಗದಿಪಡಿಸಲು ಕರೆಯಿರಿ. ಸಂಬಂಧ ಎಷ್ಟು ಮುಖ್ಯವಾಗಿದ್ದರೂ ಪರವಾಗಿಲ್ಲ, ಗೌರವದಿಂದ ಬದುಕುವುದು ಬ್ಯಾಂಕ್ನಲ್ಲಿ ಜಮಾ ಮಾಡಿದ ಹಣಕ್ಕಿಂತ ಹೆಚ್ಚು ಮುಖ್ಯ. ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ದಯವಿಟ್ಟು ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ.